Hello friends, welcome to Kanamadi IAS KS YouTube ಚಾನಲ್. ಸೊ ಐ ಹೋಪ್ ಯಾರ್ಯಾರೆಲ್ಲ ನೆಕ್ಸ್ಟ್ PSI ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ಮತ್ತು KS ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ. ಸೊ ಪಂಪ್ ಅಪ್ ಆ್ಯಂಡ್ ನೋಡಿ, ಈಗ 402 PSI ಎಕ್ಸಾಮಲ್ಲಿ ಯಾವ್ಯಾವೆಲ್ಲ ಎಸ್ಸೆ ಕೇಳಿದ್ದಾರೆ ಆ ಒಂದು ಪ್ರಬಂಧಗಳನ್ನ ನಾನು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಎರಡಂತೂ ಆಲ್ರೆಡಿ ಮಾಡಿದ್ದೀನಿ, ಒಂದು ಒಲಿಂಪಿಕ್ ಗೇಮ್ ಬಗ್ಗೆ ಮಾಡಿದ್ದೀನಿ, ಆಮೇಲೆ ಇನ್ನೊಂದು ಲೇಟ್ರಲ್ ಎಂಟ್ರಿ ಬಗ್ಗೆ ಕೂಡ ಮಾಡಿದ್ದೀನಿ. ಓಕೆ, ಸೊ ಆಮೇಲೆ ಯಾರ್ಯಾರೆಲ್ಲ ಇನ್ನೂ ಪ್ರಬಂಧ ಪುಸ್ತಕವನ್ನು ತಗೊಂಡಿಲ್ಲ, ಡೆಫಿನೆಟ್ಲಿ ನಿಮಗೆ ಈ ಪುಸ್ತಕ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಎಲ್ಲ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡಿ ಈ ಪುಸ್ತಕವನ್ನು ಮಾಡಲಾಗಿದೆ. ಆ್ಯಂಡ್ ಇಲ್ಲಿ ಪ್ರಬಂಧಗಳು ಬರ್ತವೆ ಅಂತಲ್ಲ, ಎಕ್ಸಾಕ್ಟ್ಲಿ ಇವೇ ಬರ್ತವೆ ಅಂತಲ್ಲ ಫ್ರೆಂಡ್ಸ್, ಬಟ್ ವೇರಿಯಸ್ ಟೈಪ್ ಆಫ್ ಪ್ರಬಂಧಗಳನ್ನು ಇಲ್ಲಿ ಕೊಟ್ಟಿರೋದ್ರಿಂದ ನೀವು ಇಲ್ಲಿ ಒಂದು ಪಾಯಿಂಟ್ಗಳನ್ನು ಉಪಯೋಗ ಮಾಡಿ ಸೊ ಯಾವ ಥರ ಬೇರೆ ಪ್ರಬಂಧಗಳನ್ನು ಬರಿಬೋದು ಅಂತ. ಸೊ ಈ ಬಾರಿ 402 ಎಕ್ಸಾಮಲ್ಲಿ ಕೂಡ ನಿಮಗೆ ಇಲ್ಲಿಂದ ಪ್ರಬಂಧಗಳು ಬಂದಿದ್ದಾವೆ, ನಮ್ಮ ವಿಡಿಯೋದಿಂದ ಪ್ರಬಂಧಗಳು ಬಂದಿದ್ದಾವೆ. ನೋಡಿ, ಡೈರೆಕ್ಟಾಗಿ ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಟಾಪಿಕ್ ಕೊಟ್ಟಿದ್ದವರು ಹಿಂಗೆ ಕೇಳ್ತಾರೆ ಅಂತ ಇವತ್ತಿನ ಎಕ್ಸಾಮ್ ಒಳಗೆ ಇರೋದಿಲ್ಲ ಫ್ರೆಂಡ್ಸ್. ಓಕೆ, ನೋಡಿ, ವಿಕಸಿತ ಭಾರತ ಅಂತ ಒಂದು ಪ್ರಬಂಧವನ್ನು ನಾನು ಕೊಟ್ಟಿದ್ದೀನಿ. ಸೈನ್ಸ್ ಪಾಪ್ಯುಲೇಷನ್ ಡೆವಲಪ್ಮೆಂಟ್ ಅಂತ ಏನಿದೆಯೋ ಅಲ್ಲಿ ನೀವು ಈ ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಆ್ಯಂಡ್ ಈವನ್ ಲಿಟ್ರೇಚರ್ ಬಗ್ಗೆ ಏನು ಫ್ರೀಡಮ್ ಸ್ಟ್ರಗಲಲ್ಲಿ ಲಿಟ್ರೇಚರ್ ಏನು ಮಾಡಿದೆ ಅಂತ ಕೊಟ್ಟಿದೆ. ಈವನ್ ಕನ್ನಡ ಚಿತ್ರರಂಗದ ಒಂದು ಮೇಲೆ ಒಂದು ಪ್ರಬಂಧವನ್ನು ಕೊಟ್ಟಿದ್ದೀವಿ. ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನೀವು ಮೀಡಿಯಾಕ್ಕೆ ಉಪಯೋಗ ಮಾಡಿ ಈವನ್ ಆ ಎಸ್ಸೆಯನ್ನು ಕೂಡ ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ವೇರಿಯಸ್ ಟಾಪಿಕ್ 50 ಟಾಪಿಕ್ಸ್ ಕವರ್ ಮಾಡಿದೆ. ಆ್ಯಂಡ್ ಈ ಒಂದು ಪ್ರಬಂಧ ಪುಸ್ತಕವನ್ನು ಒಂದು ಕಾಪಿನ ನೀವು ಇಟ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಮುಂಬರುವಂಥ KS ಎಕ್ಸಾಮ್ಗಾಗಿರ್ಬೋದು, PSI ಎಕ್ಸಾಮ್ಗಾಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಎಲ್ಲ UPSC ಒಂದು ಕ್ವಶನ್ ಪೇಪರ್ನ ಮೀನ್ಸ್ ಎಸ್ಸೆಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ, ಮೀನ್ಸ್ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಒಂದು ಸರ್ತಿ ಅದನ್ನು ನೋಡ್ರಿ, ಬ್ರಾಡಾಗಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ನೀವು ಏನೇ ಓದ್ತೀರಿ ಅದನ್ನು ಬ್ರಾಡಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ. ಪುಸ್ತಕ ಯಾರಿಗೆ ಬೇಕಂತಿರೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನೀವು ಮೆಸೇಜ್ ಹಾಕಿ ನಿಮ್ಮ ಅಡ್ರೆಸ್ನ ಕಳಿಸ್ಬೋದು. 7892086178. ಓಕೆ, ಈ ಒಂದು ನಂಬರ್ಗೆ ನೀವು ಮೆಸೇಜ್ ಹಾಕಿ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಪೋಸ್ಟ್ ಮುಖಾಂತರ ನಿಮಗೆ ಪುಸ್ತಕವನ್ನು ತಲುಪಿಸ್ತೀವಿ. ಸೊ ಈ ಪುಸ್ತಕ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ವಿಷಯಗಳನ್ನು ಕವರ್ ಮಾಡಿದ್ವಿ ಆ್ಯಂಡ್ ಡೇಟಾಗಳನ್ನು ಕೂಡ ಆ್ಯಡ್ ಮಾಡಿದ್ದೀವಿ, ಮ್ಯಾಪ್ ಹಾಕಿದ್ದೀವಿ. ಓಕೆ, ಸೊ ದ್ಯಾಟ್ ವಿಲ್ ಹೆಲ್ಪ್ ಯು. ಬಹಳಷ್ಟು ಜನ ಈಗ ಎಕ್ಸಾಮ್ ಬರೆದವ್ರಿಗೆ ಹೆಲ್ಪ್ ಆಗಿದೆ ಅಂತ ಕೂಡ ನೀವೇ ಕಮೆಂಟ್ ಬಾಕ್ಸಲ್ಲಿ ಓದ್ಬೋದು ಫ್ರೆಂಡ್ಸ್. ಸೊ ಅವ್ರಿಗೆ ಹೆಲ್ಪ್ ಆಗಿದೆ. ಇವತ್ತಿನ ಎಸ್ಸೆ ಟಾಪಿಕ್ ಏನು ಅಂದರೆ PSI 402 ಎಕ್ಸಾಮಲ್ಲಿ ಕೇಳಿರುವಂಥ ಒಂದು ಟಾಪಿಕ್, ಭಾರತ ಸ್ವತಂತ್ರ ಹೋರಾಟದಲ್ಲಿ ಸಾಹಿತ್ಯದ ಪಾತ್ರ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಸಾಹಿತ್ಯದ ಪಾತ್ರ, ನಾನು ಅದನ್ನು ಕಲೆ ಮತ್ತು ಸಾಹಿತ್ಯದ ಪಾತ್ರ ಅಂತ ಮಾಡಿದ್ದೀನಿ. ಸೊ ದಟ್ ಎರಡು ಕೂಡ ಕವರ್ ಆಗ್ತವೆ. ಸೊ ಇದೇ ಥರನೇ ನೀವು ಯಾವುದೋ ನೋಡಿ, ನೆಕ್ಸ್ಟ್ ಟೈಮ್ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರ ಅಂತ ಕೇಳ್ಬೋದು. ಓಕೆ, ಸೊ ಹೀಗೆ ನೀವು ಮಲ್ಟಿಪಲ್ ವಿಷಯಗಳ ಮೇಲೆ ಪ್ರಬಂಧಗಳನ್ನು ಪ್ರಿಪೇರ್ ಮಾಡಿದ್ದೇ ಆದರೆ ನಿಮಗೆ ಪ್ರಬಂಧಗಳನ್ನ ಬರೀಲಿಕ್ಕೆ ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ. ಓಕೆ, ನೋಡಿ, ಯಾವುದಾದ್ರೂ ನೀವು ಸಾಂಗಿಂದ ಈ ದೇಶ ಅದರೊಳಗೂ ಸಾಹಿತ್ಯ ಅಂತ ಕೇಳಿದಾಗ ಈ ಒಂದು ನಮ್ಮ ದೇಶವನ್ನು ಕುರಿತು ಇರುವಂಥ ಒಂದೇ ಮಾತರಮಿಂದ ಕೂಡ ನೀವು ಪ್ರಾರಂಭ ಮಾಡ್ಬೋದು. ಅದು ಸಾಹಿತ್ಯದೊಳಗೆ ಬರುತ್ತೆ. ಅದೆಷ್ಟೋ ಜನ ಅವರ ಜೀವವನ್ನು ತ್ಯಾಗ ಮಾಡಿ ನಮಗೆ ಸ್ವತಂತ್ರ ಸಿಗಲಿಕ್ಕೆ ಸಹಾಯ ಮಾಡಿದ್ದಾರೆ ಫ್ರೆಂಡ್ಸ್. ಎಷ್ಟೋ ಪುಸ್ತಕಗಳನ್ನ ಬರೆದಿದ್ದಾರೆ, ಎಷ್ಟೋ ಹೊಸ ಪತ್ರಿಕೆಗಳನ್ನು ಪ್ರಾರಂಭಿಸಿದ್ದಾರೆ. ಆ ಪತ್ರಿಕೆಗಳ ಸಂಬಂಧ ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಅವರಾಗಿರ್ಬೋದು, ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು, ಅಂಬೇಡ್ಕರ್ ಜಿ ಆಗಿರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಅವರಾಗಿರ್ಬೋದು, ದೇವೇಂದ್ರನಾಥ್ ಟ್ಯಾಗೋರ್ ಅವರಾಗಿರ್ಬೋದು. ಓಕೆ, ಸೋ ಮೆನಿ ಪೀಪಲ್. ಓಕೆ, ಮೊಹಮ್ಮದ್ ಇಕ್ಬಾಲ್ ಆಗಿರ್ಬೋದು. ಇವರೆಲ್ಲ ತಮ್ಮದೇ ಆದಂಥ ಲಿಟ್ರೇಚರ್ ನಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಟ್ಟಿದ್ದನ್ನು ನೋಡ್ತೀವಿ. ಇವತ್ತಿಲ್ಲ ಅಂದರೆ ನಾವು ಈ ಸ್ವಾತಂತ್ರ್ಯವನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗ್ತಿರಲಿಲ್ಲ ಫ್ರೆಂಡ್ಸ್. ಓಕೆ, ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಆ ಒಂದು ಸಮಯದೊಳಗೆ ಈ ಎಲ್ಲ ಕವಿಗಳು ವೆಸ್ಟರ್ನ್ ಲಿಟ್ರೇಚರ್ನ ಓದ್ದವರಾಗಿದ್ರು ಫ್ರೆಂಡ್ಸ್. ಸ್ವತಂತ್ರ ಅಂದರೆ ಏನು ಅಂತ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರು. ಆದ್ದರಿಂದನೇ ನಮಗೆ ಈ ಒಂದು ಸ್ವತಂತ್ರದ ಬಗ್ಗೆ, ಓಕೆ, ಆಮೇಲೆ ಬ್ರಿಟಿಷರ ಆಳ್ವಿಕೆ ಬಗ್ಗೆ ತಮ್ಮ ಪುಸ್ತಕದ ಮೂಲಕ, ತಾವು ಹಾಡುವಂಥ ಹಾಡುಗಳ ಮೂಲಕ ಒಂದು ಭಾರತೀಯರ ಹತ್ರ
ಭಾರತೀಯರ ಮನಸ್ಸಿನಲ್ಲಿ ಕಿಚ್ಚು ಹಚ್ಚಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಈ ಎಲ್ಲ ಪುಸ್ತಕ, ಸಾಂಗ್ಸ್, ಓಕೆ, ಆಮೇಲೆ ಡ್ರಾಮಾ, ಈ ಒಂದು ನಾಟಕಗಳಾಗಿರ್ಬೋದು, ಇವೆಲ್ಲವೂ ಕೂಡ ಕಾರಣ ಆಗಿದ್ದಾವೆ ಫ್ರೆಂಡ್ಸ್. ಈ ಎಲ್ಲ ಮಹನೀಯರು ಇರಲಿಲ್ಲ ಅಂದರೆ ಈ ಥರ ಈ ಒಂದು ಲಿಟ್ರೇಚರ್ ಈ ಫ್ರೀಡಮ್ ಫೈಟರ್ಸ್ನ ಅಂದರೆ ಸ್ವತಂತ್ರ ಹೋರಾಟಗಾರನ ಇನ್ಸ್ಪೈರ್ ಮಾಡಿರಲಿಲ್ಲ ಅಂದರೆ ವಿ ಕ್ಯಾನ್ ನಾಟ್ ಈವನ್ ಇಮ್ಯಾಜಿನ್ ನಮ್ಮ ದೇಶ ಇನ್ನೂ ಆದರೂ ಎಲ್ಲಿರ್ತಿತ್ತು ಅಂತ. ಓಕೆ, ಸೊ ಆದ್ದರಿಂದ ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಅಫ್ಕೋರ್ಸ್ ವೇರಿಯಸ್ ಎಕ್ಸಾಮಲ್ಲಿ ಇದನ್ನು ಕ್ವಶನ್ ಕೇಳಿದ್ದಾರೆ, 20 ಮಾರ್ಕ್ಸಿಗೆ 15 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ, ಬಟ್ ಪ್ರಬಂಧಕ್ಕೆ ಕೇಳಿರಲಿಲ್ಲ. ಬಟ್ PSI ಎಕ್ಸಾಮ್ ಒಳಗೆ ಇದನ್ನು ನಿಮಗೆ ಪ್ರಬಂಧಕ್ಕೆ ಕೇಳಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ನೀವು ಬರಿಬೋದು. ಓನ್ಲಿ ಥಿಂಗ್ ಈಸ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ನೀವು ಸರಿಯಾಗಿ ಓದ್ಕೊಂಡವರಾಗಿರಬೇಕು. ಸೊ ನೀವು ಲಿಂಕ್ ಮಾಡಿಬಿಡ್ಬೇಕು. ಡೈರೆಕ್ಟಾಗಿ ಈ ಒಂದು ವಿಷಯ ಎಲ್ಲಾದರೂ ನಮಗೆ ಸಿಗುತ್ತೆ ಅಥವಾ ಇದು ಏನೋ ಪ್ರೆಡಿಕ್ಟ್ ಮಾಡಿತ್ತು ಅಂತ ಇಲ್ಲ ಫ್ರೆಂಡ್ಸ್. ಇವತ್ತು ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ ಇದೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿನ ನೀವು ಕರೆಕ್ಟಾಗಿ ಓದಿದರೆ ಎಸ್ ಲಿಂಕ್ ಮಾಡಿ ಬರಿಬೋದು. ಓಕೆ, ಈ ಒಂದು ಪ್ರಬಂಧ ಬರೀಲಿಕ್ಕೆ ನಮ್ಮ ಪುಸ್ತಕದೊಳಗೂ ಕೂಡ ನಿಮಗೆ ವೇರಿಯಸ್ ಬೇರೆ ಬೇರೆ ಪ್ರಬಂಧಗಳಲ್ಲಿ ಪಾಯಿಂಟ್ಸ್ ಏನು ಕೊಟ್ಟಿದ್ದಾವೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ನಾನು ಪುಸ್ತಕ ಬರೆದಾಗಿಂದನೂ ಕೂಡ ಹೇಳಿದ್ದೀನಿ ನಿಮಗೆ. ಒಂದು ಇದೇ ಪ್ರಬಂಧ ಪುಸ್ತಕದೊಳಗಿನೂ ಪ್ರಬಂಧಗಳನ್ನ ಕೇಳ್ಬೋದು, ಇಲ್ಲ 500 ಪಾಯಿಂಟ್ಸ್, 50 essays, 500 ಪಾಯಿಂಟ್ಸ್, ಓಕೆ, ಇವುಗಳನ್ನು ಬೇರೆ ಒಂದು ಇವುಗಳನ್ನು ಉಪಯೋಗ ಮಾಡಿ ನೀವು ಯಾವ್ದು ಬೇಕಾದ ಹೊಸ ಪ್ರಬಂಧವನ್ನು ಕೂಡ ಸೃಷ್ಟಿ ಮಾಡ್ಬೋದು ಫ್ರೆಂಡ್ಸ್. ಒಂದರಿಂದ ಒಂದು ಸಬ್ಜೆಕ್ಟ್ ಯಾವತ್ತೂ ಇಂಟರ್ಲಿಂಕ್ ಇರ್ತವೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಇದೇ ವರ್ಡಿಂಗಿಂದ ಬರಲಿಲ್ಲ ಅಂತ. ಎಸ್ ಬರ್ಬೋದು, ಮುಂದೆ ಕೂಡ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಬಿ ಕೇರ್ಫುಲ್. ಓಕೆ, ಸೊ ನೀವು ಆ ಥರ ಕನೆಕ್ಟ್ ಮಾಡೋದನ್ನು ಕಲಿಬೇಕು. ಅದು ಕೌಶಲ್ಯ. ಏನು ಕೌಶಲ್ಯ? ಒಂದೇ ಪಾಯಿಂಟ್ ಗೊತ್ತಿದ್ದದನ್ನು 10 ಕಡೆ ಯೂಸ್ ಮಾಡೋದು, ಉಪಯೋಗ ಮಾಡೋದು ಕೌಶಲ್ಯ. ಸೊ 10 ಪಾಯಿಂಟ್ ಓದಿ ಅದ್ರ ಮೇಲೆ 2 ಪಾಯಿಂಟು ನೆನಪಾಗ್ಲಾರೆ ಕೊಂಡಿರೋದು ನೋ, ದಟ್ ಈಸ್ ನಾಟ್ ಕರೆಕ್ಟ್. ಓಕೆ, ಸೊ ಅದಕ್ಕೆ ನೀವು ಒಂದು ಈಗ ಮುಂದೆ ಯಾರು PSI ಎಕ್ಸಾಮ್ ಪ್ರಿಪೇರ್ ಮಾಡೋರು ಇದ್ರೋ ಫ್ಯೂಚರಲ್ಲಿ, ಲೈಕ್ ಇದೇ ಮಂತು ಎಂಡಲ್ಲಿ PSI ಎಕ್ಸಾಮ್ನ ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು 600 PSI ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಯಾರು ಪ್ರಿಪೇರ್ ಆಗಬೇಕಂತೀರಿ? ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇವತ್ತಿಂದಾನೇ ನಿಮ್ಮ ಒಂದು ತಯಾರಿ ಜಾರಿಯಲ್ಲಿರಲಿ. ನಾನು ನೋಡ್ದಂಗೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, 1 ತಿಂಗಳಿದ್ದಾಗ 15 ದಿನ ಇದ್ದಾಗ ಅದೇನು ಎಸ್ಸೆ ಆಮೇಲೆ ಬರೆಯೋಣ ಅಂತಾರೆ. ನೋ ಗೈಸ್, ಇಂಪಾಸಿಬಲ್. ಅದು ಅಷ್ಟು ಸಿಂಪಲ್ ಇತ್ತು ಅಂದರೆ ಇವತ್ತು ಎಲ್ಲರೂ ಕೂಡ PSI ಎಕ್ಸಾಮ್ನಲ್ಲಿ ರ್ಯಾಂಕ್ ಪಡಿತಿರಲ್ವ, ಎಲ್ಲರಿಗೂ ಯಾಕೆ ಪಡೀಲಿಕ್ಕೆ ಸಾಧ್ಯ ಇಲ್ಲ? ಇದು ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ ಇದೆ. ಯಾರಾದರೂ ಆ ಮನೋಭಾವದಿಂದ ಇದ್ದರೆ ಇನ್ನೂ ಕಾಲ್ಫಾರ್ಮ್ ಮಾಡಲಿ ಆಮೇಲೆ ನೋಡೋನು ಅನ್ನುವಂಥ ಮನೋಭಾವದಲ್ಲಿ ಯಾರಾದರೂ ಕುಳಿತಿದ್ರೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ಸ್ನ ನೋಡ್ರಿ ನೀವು, ನಾನು ಏನು ಕಟಪ್ ಮಾರ್ಕ್ಸಿನ ವಿಡಿಯೋ ಮಾಡಿದ್ದೀನಿ. ಸೊ ಅದೇ ಥರ ಕೂಡಬೇಕಾಗುತ್ತೆ ಫ್ರೆಂಡ್ಸ್. ನಾನು 4 ವರ್ಷ ಓದಿದ್ದೀನಿ, 5 ವರ್ಷ ಓದಿದ್ದೀನಿ, ನನಗೆ ಪ್ರಬಂಧ ಕಂಪ್ಲೀಟ್ ಆಗಲಿಲ್ಲ, ಪೇಪರ್ ಕಂಪ್ಲೀಟ್ ಆಗಲಿಲ್ಲ ಅಂತ ಕುಂಡಿರ್ಬೇಕಾಗತ್ತೆ. ಟ್ರಾನ್ಸ್ಲೇಷನ್ ಮಾಡಬೇಕು, ಪ್ರಬಂಧ ನಿಮ್ಮ ಪ್ಯಾಷನ್ ಆಗಬೇಕು. ಯಾರು ನಾನು ಹೇಳಿರುವಂಥ ಇನ್ಸ್ಟ್ರಕ್ಷನನ್ನು ಪ್ರಾಕ್ಟೀಸ್ ಮಾಡ್ತೀರಿ, ಡೆಫಿನೆಟ್ಲಿ ನೀವು ಪೇಪರ್ನ ಕಂಪ್ಲೀಟ್ ಮಾಡಿ ಬರ್ತೀರಿ ಫ್ರೆಂಡ್ಸ್. ಓಕೆ, ಇಲ್ಲಾಂದರೆ ಇಂಪಾಸಿಬಲ್. ಎನಿವೆ, ನೀವು ಎಕ್ಸಾಮ್ ಬರೆದು ಫೇಲ್ ಆಗೋವರೆಗೂ ಅಲ್ಲಿವರೆಗೂ ನಿಮಗೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ, ಈ ಒಂದು ಪ್ರಬಂಧವನ್ನು ಇಂಟ್ರೊಡಕ್ಷನ್ಗಿಂತ ಮುಂಚೆನೆ ನಾನು ಹೆಂಗೆ ಸಾಹಿತ್ಯವನ್ನು ಲಿಂಕ್ ಮಾಡಬೇಕು ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ. ಓಕೆ, ಸೊ ಇದು ಸಾಂಗ್ನ ನೀವೆಲ್ಲರೂ ಕೇಳಿರ್ತೀರ ಫ್ರೆಂಡ್ಸ್. ಈ ಸಾಂಗ್ ಇದೆ ಅಲ್ವಾ, ನನಗೆ ಮೋಸ್ಟ್ ಇನ್ಸ್ಪೈರ್ ಮಾಡುವಂಥ ಸಾಂಗ್ ಕೂಡ ಆಗಿದೆ. ನೋಡಿ ಫ್ರೆಂಡ್ಸ್, ಸಚ್ ಎ ಇನ್ಸ್ಪೈರಿಂಗ್ ಸಾಂಗ್. ಅದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಅಂಥ ಒಂದು ದೇಶಭಕ್ತರಿಗೆ ಈ ಸಾಂಗ್ ಒಂಥರ ಸ್ಲೋಗನ್ ಆಗಿತ್ತು ಫ್ರೆಂಡ್ಸ್. ಸೊ ಈ ಸಾಂಗ್ ಕೇಳಿದಾಗಲೆಲ್ಲ ಇವನ್ ನನ್ನೊಳಗೂ ಕೂಡ ಸೊ ಒಂಥರ ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ. ಸರ್ಪರೋಶಿ ಕೀ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ, ದೇಖ್ನಾ ಹಿ ಜೋರ್ ಕಿತ್ನಾ ಬಾಜು ಹಿ ಕಾತಿಲ್ ಮೇ ಹೈ. ಓಕೆ, ಸಚ್ ಅ ಮೀನಿಂಗ್ಫುಲ್ ಸಾಂಗ್ ಗೈಸ್. ಸೊ ನಾನು ನಿಮಗೆ ಕನ್ನಡದೊಳಗೆ ಈ ಒಂದು ಹಾಡಿನ ಮೀನಿಂಗ್ನ ಕೂಡ ಹೇಳ್ತೀನಿ. ಸರ್ಪರೋಶಿ ಕೀ ತಮನ್ನಾ ಅಂದರೆ ನಾವು ನಮ್ಮ ಶಿರವನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಓಕೆ, ಸರ್ಪರೋಶಿ ಕೀ ತಮನ್ನಾ ಅಂದ್ರೆ ಏನು? ನಾವು ನಮ್ಮ ಶಿರವನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅಬ್ ಹಮಾರೆ ದಿಲ್ ಮೇ ಹೈ, ನಮ್ಮ ಮನಸ್ಸೊಳಗಿದೆ, ನಾವು ಕೊಟ್ಟು ಬಿಡ್ತೀವಿ, ನಾವು ರೆಡಿ ಇದ್ದೀವಿ. ದೇಖ್ನಾ ಹಿ ಜೋರ್ ಕಿತ್ನಾ ಬಾಜು ಹಿ ಕಾತಿಲ್ ಮೇ ಹೈ ಅಂದರೆ ಈ ಶಿರವನ್ನು ಕಟ್ ಮಾಡೋರ ಹತ್ರ ಓಕೆ, ಸೊ ಎಷ್ಟು ಶಕ್ತಿ ಇದೆ. ಓಕೆ, ಜೋರು ಕಿತನ ಅಂದರೆ ಅದನ್ನು ಶಿರವನ್ನು ಕಟ್ ಮಾಡೋರ ಹತ್ರ ಎಷ್ಟು ಶಕ್ತಿ ಇದೆ ನೋಡೋಣ. ಓಕೆ, ಸೊ ಸಚ್ ಅ ಮೀನಿಂಗ್ಫುಲ್ ಸಾಂಗ್ ಗೈಸ್. ಸ್ವತಂತ್ರ ಸಂಬಂಧ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀವಿ, ನಮ್ಮ ಶಿರವನ್ನು ಕೂಡ ಕೊಡಲಿಕ್ಕೆ ರೆಡಿ ಇದ್ದೀವಿ. ನೋಡಿ,
ಬಟ್ ಇದೇ ದೇಶದೊಳಗೆ ಇದೇ ಸ್ವತಂತ್ರವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋತಿದ್ದೀವ. ಒಂದು ಸರ್ತಿ ಒಬ್ಬ ವ್ಯಕ್ತಿಯ ಸ್ವತಂತ್ರ ಹೋದಾಗ ಮಾತ್ರ ಅದರ ಒಂದು ಅರ್ಥ ಮತ್ತು ಅದರ ಮಹತ್ವ ಗೊತ್ತಾಗೋದು ಫ್ರೆಂಡ್ಸ್. ಸೊ ಈ ಫ್ರೀಡಮ್ ಫೈಟರ್ಸು ಎಷ್ಟೆಲ್ಲ ಕಷ್ಟಪಟ್ಟು ಈ ದೇಶಕ್ಕೆ ಸ್ವತಂತ್ರ ಬರಲಿಕ್ಕೆ ಕಾರಣ ಆಗಿದ್ದಾರೆ. ಆಮೇಲೆ ನೀವು ಒಂದೇ ಮಾತರಂ ಸಾಂಗ್ ಕೂಡ ಕೇಳಿರ್ತೀರಾ ಫ್ರೆಂಡ್ಸ್. ಓಕೆ, ದೇಶಾದ್ಯಂತ ಒಂದು ಜನರ ಮನಸ್ಸಿನೊಳಗೆ ರಾಷ್ಟ್ರ ಭಕ್ತಿಯನ್ನು ಹುಟ್ಟಿಸೋದು, ರಾಷ್ಟ್ರ ಪ್ರೇಮವನ್ನು ಹುಟ್ಟಿಸೋದು, ಓಕೆ, ಸ್ವತಂತ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಒಂದೇ ಮಾತರಂ ಸುಜಲ ಸುಕಲ. ಓಕೆ, ಎಷ್ಟು ಇವತ್ತಿನವರೆಗೂ ಆ ಸಾಂಗ್ನ ಕೇಳಿದರೆ ಸೊ ಎಷ್ಟೊಂದು ಡಿಫ್ರೆಂಟ್ ಫೀಲಿಂಗ್ ಬರುತ್ತೆ. ಈ ಥರ ಒಂದು ಈ ಕಲೆ ಮತ್ತು ಸಾಹಿತ್ಯ ಅನ್ನೋದು ನಮ್ಮ ಒಂದು ದೇಶದೊಳಗೆ ಏನು ಈ ಒಂದು ರೆವಲ್ಯೂಷನ್ ಓಕೆ ಮೂಡಿಸಿದ್ದನ್ನು ಕಾಣ್ತೀವಿ, ಕ್ರಾಂತಿಯನ್ನು ಹಚ್ಚಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು ಸೊ ಈ ಸ್ವತಂತ್ರ ಚಳುವಳಿಯಲ್ಲಿ ಓಕೆ ಸೊ ಇದೇ ಸಂದರ್ಭದಲ್ಲಿ ಭಾರತೀಯ ಕ್ರಾಂತಿಕಾರಿಗಳು ಇವ್ರನ್ನ ಫಾಲೋ ಮಾಡೋ ಕೂಡ ಆಗಿದ್ರು, ಆಮೇಲೆ ರಾಷ್ಟ್ರೀಯವಾದಿಗಳು ಕೂಡ ಆಗಿದ್ರು, ಒಬ್ಬ ನಾಯಕರಾಗಿ. ಅಷ್ಟೇ ಅಲ್ಲ, ಒಂದೇ ಮಾತರಂ ಅನ್ನುವಂಥ ಒಂದು ಹಾಡನ್ನು 1888ರಲ್ಲಿ ಅವರ ಬಂಗಾಳಿ ಕಾದಂಬರಿ, ಯಾವ ಕಾದಂಬರಿ ಅದು, ಆನಂದ್ ಮಠ್ ಕಾದಂಬರಿಯಲ್ಲಿ ಇವರು ಬರೆದಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಒಂದೇ ಮಾತರಂ ಈ ದೇಶದೊಳಗೆ ಎಷ್ಟೋ ಮಂದಿಗೆ ಇವತ್ತಿನವರೆಗೂ ಕೂಡ ಯಾವುದೋ ಒಂದು ನಿರ್ಧಾರ ತಗೊಳ್ಳೋಕ್ಕೆ ದೇಶದ ಸಂಬಂಧ ಏನೋ ಒಂದು ಕೆಲಸ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ದೀನಬಂಧು ಮಿತ್ರ, ನೀವು ಇವ್ರ ಹೆಸರು ಕೇಳಿರ್ಬೋದು, ದೀನಬಂಧು ಮಿತ್ರ. ಇವರು ನೀಲ್ ದರ್ಪಣ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೆಯೋದ್ರ ಮೂಲಕ ಈ ರಾಷ್ಟ್ರೀಯ ಪ್ರೇಮವನ್ನು ಹೆಚ್ಚಿದ್ರು. ಅಷ್ಟೇ ಅಲ್ಲ, ಬ್ರಿಟಿಷರು ಹೇಗೆ ಭಾರತದ ರೈತರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ, ಭಾರತದ ರೈತರನ್ನು ಹೇಗೆ ತಮಗೆ ಬಂದಂಗೆ ಬಳಸ್ಕೊತಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಇಂಡಿಗೋ ರೆವಲ್ಯೂಷನ್. ಓಕೆ, ಇಂಡಿಗೋ ರೆವಲ್ಯೂಷನ್ ಮಾಡೋದ್ರ ಮೂಲಕ ನೋಡಿ, ಇಂಡಿಗೋ ಅಂದರೆ ಕಲರ್. ಓಕೆ, ಈ ಒಂದು ಕಲರ್ನ ಭಾರತದೊಳಗೆ ಬೆಳೆಯುವಂಥ ಒಂದು ವ್ಯವಸ್ಥೆ ಇಂಡಿಗೋ ಅಂತ ಹೇಳ್ಬಿಟ್ಟು ಇಂಡಿಗೋ ರೆವಲ್ಯೂಷನ್, ಇಂಡಿಗೋ ಕ್ರಾಂತಿ ಅಂತ ನೀವು ಕೇಳಿರ್ಬೋದು. ಸೊ ಅಂದರೆ ಭಾರತದೊಳಗೆ ಅದು ಬೆಳೀತಿರ್ಲಿಲ್ಲ, ಬಟ್ ಬಿಹಾರ್, ವೆಸ್ಟ್ ಬೆಂಗಾಲ್ ಆ ಒಂದು ಪ್ಲೇಸ್ಗಳಲ್ಲಿ ಈ ಒಂದು ಬಣ್ಣಗಳನ್ನು ಬೆಳವಣಿಗೆ ಮಾಡಲಿಕ್ಕೆ ರೈತರಿಗೆ ಹೇಳಲಾಯಿತು. ಸೊ ಯಾವಾಗ ಅದು ಬೆಳಿಲಿಲ್ಲೋ ಮತ್ತೆ ಅದರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ನು ಕೂಡ ಕಟ್ಟಬೇಕಾಗಿತ್ತು. ಒಂದೇದು ಇವ್ರು ಹೇಳಿದ ಬೆಳೆ ಬೆಳಿಬೇಕಾಗಿತ್ತು, ಮತ್ತೆ ಟ್ಯಾಕ್ಸ್ನ ಕಟ್ಟಬೇಕಾಗಿತ್ತು. ಇದ್ರ ಬಗ್ಗೆ ಸ್ವತಂತ್ರ ಹೋರಾಟದ ಸಮಯದೊಳಗೆ ಒಂದು ಅವೇರ್ನೆಸ್ನ ಮೂಡಿಸೋಕ್ಕೆ ಮತ್ತು ಬ್ರಿಟಿಷರ ಈ ಅಧಿಕಾರಶಾಹಿ ನೀತಿಯ ವಿರುದ್ಧ ಜನರನ್ನು ಒಂದು ಅವೇರ್ ಮಾಡಲಿಕ್ಕೆ ಈ ನೀಲ್ ದರ್ಪಣ್ ಬರ್ದಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇದನ್ನು ಭಾಳಷ್ಟು ಎಕ್ಸಾಮ್ ಒಳಗೆ ಕ್ವಶನ್ ಕೂಡ ಕೇಳಿದ್ದಾರೆ. ನೋಡಿ, ಈಗ ಇಂಟ್ರೊಡಕ್ಷನ್ ಹೆಂಗೆ ಶುರು ಮಾಡ್ತೀರಾ ನೀವು. ಕಲೆ ಮತ್ತು ಸಾಹಿತ್ಯ ಭಾರತ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಕಲೆ ಮತ್ತು ಸಾಹಿತ್ಯ ಎರಡೂ ವಸಾಹತುಶಾಹಿ, ವೆರಿ ಇಂಪಾರ್ಟೆಂಟ್ ಗೈಸ್, ವಿರುದ್ಧದ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸಿದವು. ಡೆಫಿನೆಟ್ಲಿ ಫ್ರೆಂಡ್ಸ್. ಓಕೆ, ಇವು ಒಂದು ಪವರ್ಫುಲ್ ವೆಪನ್ ಆಗಿ ನಮ್ಮ ಸ್ವತಂತ್ರ ಚಳವಳಿಯಲ್ಲಿ ಕಾರ್ಯನಿರ್ವಹಿಸಿದ್ದನ್ನು ಕಾಣ್ತೀವಿ. ಸ್ವತಂತ್ರ ಚಳವಳಿಯ ಭಾಗವಾಗಿ ಅನೇಕ ಸ್ಥಳೀಯ ಕೈಗಾರಿಕೆಗಳು ಮತ್ತು ಉದ್ಯಮಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಅವತ್ತೇ ಇವನ್ ಖಾದಿ ಉದ್ಯಮಿಗಳನ್ನು ಕೂಡ ಪ್ರಾರಂಭಿಸಲಾಯಿತು. ಖಾದಿಯನ್ನು ನಾವು ನಮ್ಮ ದೇಶದೊಳಗೆ ಬಳಸಿರುವಂಥ ಅಂದರೆ ಮಾಡಿರುವಂಥ ನಮ್ಮ ದೇಶದವರೇ ಮಾಡಿರುವಂಥ ಬಟ್ಟೆಯನ್ನು ಉಪಯೋಗ ಮಾಡಬೇಕು ಅನ್ನುವಂಥ ಒಂದು ಅವೇರ್ನೆಸ್ ಕೂಡ ಬಂತು. ಓಕೆ, ಹೀಗೆ ಸ್ಥಳೀಯ ಕೈಗಾರಿಕೆಗಳು ಪ್ರಾರಂಭವಾದವು. ಅದರ ಜೊತೆಗೆ ಶೀಘ್ರದಲ್ಲಿಯೇ ರಾಷ್ಟ್ರೀಯತೆಯ ಹೆಮ್ಮೆ ಮೂಡಲಿಕ್ಕೆ ಶುರುವಾಯಿತು. ಅದರೊಳಗೂ 1905 ಸ್ವದೇಶಿ ಮೂಮೆಂಟ್, 1905ರಲ್ಲಿ ಪ್ರಾರಂಭವಾದಂಥ ಒಂದು ಸ್ವದೇಶಿ ಮೂಮೆಂಟ್ ಬಗ್ಗೆ ನೀವು ಬರೀಬಹುದು ಫ್ರೆಂಡ್ಸ್. ಉದಾಹರಣೆಗೆ ಅಬನೀಂದ್ರನಾಥ್ ಟ್ಯಾಗೋರ್. ಓಕೆ, ಅಬನೀಂದ್ರನಾಥ್ ಟ್ಯಾಗೋರ್ ತಮ್ಮ ವರ್ಣಚಿತ್ರಗಳ ಮೂಲಕ ಅನೇಕ ಪ್ರಜ್ಞೆಗಳನ್ನು ಅನೇಕ ರೀತಿಯಾಗಿ ಈ ಒಂದು ಸ್ವತಂತ್ರದ ಬಗ್ಗೆ ಪ್ರಜ್ಞೆಯನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡಿದ್ದನ್ನು ಕಾಣ್ತೀವಿ. ವಿವಿಧ ಪತ್ರಿಕೆಗಳ ಮೂಲಕ, ಫಾರ್ ಎಕ್ಸಾಂಪಲ್ ಹರಿಜನ, ಸ್ವತಂತ್ರ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿಯವರು ಹರಿಜನ ಅನ್ನುವಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗಿರ್ಬೋದು. ರವೀಂದ್ರನಾಥ್ ಟ್ಯಾಗೋರ್ ಅಂತಹ ಒಂದು ಪತ್ರಿಕೆಗಳು ರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಮುಖ ವಿಷಯಗಳನ್ನು ಪ್ರಸ್ತಾಪಿಸಿದ್ದನ್ನಾಗಿರ್ಬೋದು. ಭಾರತವು
ತನ್ನ ಶ್ರೀಮಂತ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿತ್ತು. ಅದನ್ನು ಬ್ರಿಟಿಷರು ಯಾವಾಗ ಹಾಳು ಮಾಡಕ್ಕೆ ನಿಂತರು, ಯಾವಾಗ ಬ್ರಿಟಿಷರು ಧರ್ಮಗಳ ನಡುವೆ ಒಂದು ಡಿವೈಡ್ ಮಾಡಕ್ಕೆ ನಿಂತರು, ಜಾತಿಗಳ ನಡುವೆ ಡಿವಿಷನ್ ಮಾಡಕ್ಕೆ ನಿಂತರು. ಬ್ರಿಟಿಷರು ಒಂದೇ ಎರಡೇ ಮಾಡಿಲ್ಲ ಫ್ರೆಂಡ್ಸ್, ನಮ್ಮ ದೇಶದೊಳಗೆ ಒಂದು ಧರ್ಮಗಳ ನಡುವೆ ಡಿವಿಷನ್ನ ಮಾಡಿದ್ದು, ಜಾತಿಗಳ ನಡುವೆ ಡಿವಿಷನ್ ಮಾಡಿದ್ದು, ತಮ್ಮ ಕೆಲಸ ಮಾಡ್ಕೊಳ್ಳಿಕ್ಕೆ ನಮ್ಮ ದೇಶದ ಜನರನ್ನೇ ನಮ್ಮ ದೇಶದವರ ವಿರುದ್ಧ ಎತ್ತಿ ಕಟ್ಟದಂಥ ಬ್ರಿಟಿಷರು 200 ವರ್ಷಗಳವರೆಗೆ ನಮ್ಮ ದೇಶವನ್ನು ಆಳಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಆದರೆ ಈ ಒಂದು ಆಳ್ವಿಕೆ ನಡೆಸುವಂಥ ಸಂದರ್ಭದಲ್ಲಿ ನಮ್ಮ ಕಲೆ, ವಾಸ್ತುಶಿಲ್ಪ ಇವಕ್ಕೂ ಕೂಡ ಧಕ್ಕೆ ತಂದಿದ್ದನ್ನು ನಾವು ಕಾಣ್ಬೋದು. ಓಕೆ, ಸಮಾಜ ಬದಲಾದಂತೆ ಕಲೆ, ಸಾಹಿತ್ಯ ಬದಲಾಗ್ತದೆ ಅನ್ನೋದಕ್ಕೆ ಈವನ್ 19th ಸೆಂಚುರಿ ಸೋಷಿಯಲ್ ರಿಫಾರ್ಮ್ಸ್, ಓಕೆ, ಸಾಮಾಜಿಕ ಸುಧಾರಣಾ ಚಳುವಳಿ ಅಂತ ಏನು ಕರಿತೀವಿ, ಅವುಗಳು ಕೂಡ ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದಾವೆ ಫ್ರೆಂಡ್ಸ್. ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಪ್ರಾಚೀನ ಮತ್ತು ಕಾಲದಂತಲ್ಲಿ ಮಹಾನ್ ಧರ್ಮಗಳು ಕೂಡ ಹುಟ್ಕೊಂಡಿದ್ದನ್ನು ಕಾಣ್ತೀವಿ. ಇವರು ಸ್ವತಂತ್ರದ ಬಗ್ಗೆ ಜನರ ಹತ್ರ ಅರಿವು ಮೂಡಿಸಿದ್ದನ್ನು ಕಾಣ್ತೀವಿ. ಎಲ್ಲ ಧರ್ಮೀಯರು ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಈ ಒಂದು ಸಾಹಿತ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದೆ ಫ್ರೆಂಡ್ಸ್. ಅದೇ ರೀತಿ ಆಧುನಿಕ ಕಾಲದಲ್ಲಿ ರಾಷ್ಟ್ರೀಯತೆಯ ಹೆಮ್ಮೆಯಲ್ಲಿ ಓಕೆ ಬೇರೂರಿರುವ ನವ್ಯ ಚಳುವಳಿ, ಓಕೆ, ನವೋದಯ ನವ್ಯ ಚಳುವಳಿ ಭಾರತೀಯ ಕಲೆಗೆ ಸ್ವದೇಶಿ ಮೌಲ್ಯಗಳನ್ನು ತರುವ ಮೂಲಕ ಇದು ರೂಪಾಂತರಗೊಳಿಸಿತು, ಮೀನ್ಸ್ ಬದಲಾಯಿಸಿತು. ಭಾರತೀಯರ ಮನಸ್ಸುಗಳಲ್ಲಿ ನಮ್ಮತನ ಅನ್ನೋದನ್ನು ಕಲಿಸಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಸೊ ಭಾರತದಲ್ಲಿ ಭಾರತೀಯರದ್ದು ಕೂಡ ಇರಬೇಕು ಅನ್ನೋದನ್ನು ಪ್ರಾರಂಭಿಸಿದ್ದನ್ನು ನಾವು ಕಾಣ್ತೀವಿ. ಓಕೆ, ಈ ಥರ ನೀವು ಒಂದು ಇಂಟ್ರೊಡಕ್ಷನ್ನ ಕೊಡಬೇಕು. ಎಕ್ಸಾಂಪಲ್ ಕೂಡ ಕೊಡ್ಬೋದು, ಗೀತಾಂಜಲಿನೂ ಕೂಡ ನೀವು ಬರಿಬೋದು. ಓಕೆ, ಸೊ ಈಗ ಒಂದೊಂದಾಗಿ ಪಾಯಿಂಟ್ನ ನೋಡೋಣ ಫ್ರೆಂಡ್ಸ್. ಭಾರತ ಸ್ವತಂತ್ರ ಹೋರಾಟದಲ್ಲಿ ಕಲೆ ಮತ್ತು ಸಾಹಿತ್ಯದ ಪಾತ್ರ ಏನೇನಿತ್ತು, ರೋಲ್ ಆಫ್ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಇನ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಅಂತ ಇದರಾಗಿ ಒಂದೊಂದಾಗಿ ಪಾಯಿಂಟ್ಸ್ಗಳನ್ನ ನೋಡೋಣ ಫ್ರೆಂಡ್ಸ್. ಓಕೆ, ನೋಡಿ, ಇವೋಕಿಂಗ್ ಇಮೋಷನ್ಸ್ ಏನು ಮಾಡಿದು ಲಿಟ್ರೇಚರ್ ಅಥವಾ ಈ ಕಲೆ ಅಥವಾ ಸಂಸ್ಕೃತಿ, ನಮ್ಮ ಏನು ಸಾಹಿತ್ಯ ಅನ್ನೋದು ಏನು ಮಾಡ್ತು, ಭಾವನೆಗಳನ್ನು ಹುಟ್ಟು ಹಾಕ್ತು ಫ್ರೆಂಡ್ಸ್. ಯಾವಾಗ ಈ ಒಂದು ರೈಟರ್ಸ್, ಈ ಬರಹಗಾರರು ವಿದೇಶಿ ಒಂದು ಸಾಹಿತ್ಯವನ್ನು ಓದಿದ್ರು, ಇವರಿಗೆ ಅರಿವಾಯಿತು ಯಾವ ಥರ ಬ್ರಿಟಿಷರು ಭಾರತೀಯರನ್ನ ಟ್ರೀಟ್ ಮಾಡ್ತಿದ್ದಾರೆ. ಸೊ ಭಾರತಕ್ಕೂ ಕೂಡ ಸ್ವತಂತ್ರ ಬರಬೇಕು. ಓಕೆ, ಭಾರತ ಯಾಕೆ ಬ್ರಿಟಿಷರ ಆಡಳಿತವನ್ನು ಒಪ್ಕೋಬೇಕು, ಒಂದು ಬೇರೆ ದೇಶದಿಂದ ಬಂದು ನಮ್ಮ ದೇಶದೊಳಗೆ ಆಳ್ವಿಕೆ ನಡೆಸ್ತಾ ಇರುವಂಥ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಈ ಅನೇಕ ಪ್ರಶ್ನೆಗಳನ್ನು ಈ ಒಂದು ಸಾಹಿತ್ಯ ಹುಟ್ಟು ಹಾಕಲಿಕ್ಕೆ ಶುರು ಮಾಡ್ತು. ಓಕೆ, ಸೊ ನೋಡಿ, ದಾದಾಬಾಯಿ ನವರೋಜಿ ಡ್ರೇನ್ ಆಫ್ ವೆಲ್ತ್ ಥಿಯರಿನ ಕೊಟ್ಟರು. ಸೊ ಭಾರತದ ಒಂದು ಯಾವ ಥರ ಏನು ಆ ಒಂದು ಸಂದರ್ಭದಲ್ಲಿ ಭಾರತವನ್ನು ಹೆಂಗೆ ಕೊಳ್ಳೆ ಹೊಡಿತಿದ್ದಾರೆ ಬ್ರಿಟಿಷರು ಅಂತ ಇವರು ಎಕ್ಸ್ಪ್ಲೇನ್ ಮಾಡಿದರು. ಓಕೆ, ಭಾರತೀಯರ ಹುದ್ದೆಗಳನ್ನು ಬ್ರಿಟಿಷರು ಅನುಭವಿಸ್ತಿದ್ರು, ಅದಕ್ಕೆ ಸ್ಯಾಲ್ರಿನ ಭಾರತೀಯರೇ ಕೊಡಬೇಕಾಗಿತ್ತು ಫ್ರೆಂಡ್ಸ್. ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತೀಯರೇ ಸ್ಯಾಲ್ರಿನ ಕೊಡಬೇಕಾಗಿತ್ತು. ಅದೇ ಹುದ್ದೆಗಳನ್ನು ಭಾರತೀಯರಿಗೆ ಕೊಡ್ತಿರಲಿಲ್ಲ. ಭಾರತದಲ್ಲಿರುವಂಥ ಭಾರತೀಯ ಸೈನಿಕರನ್ನು ಭಾರತದೊಳಗೆ ನೇಮಕ ಮಾಡಿಕೊಂಡು ಭಾರತೀಯ ರಾಜರುಗಳ ವಿರುದ್ಧನೇ ಆ ಸೈನಿಕರನ್ನ ಹೋರಾಡಲಿಕ್ಕೆ ಬಿಡ್ತಿದ್ರು. ಓಕೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಆಗಿರ್ಬೋದು, ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು. ಸಿ ಹೌ ಬ್ರಿಟಿಷ್ ಡಿಡ್ ಆಲ್ ದೀಸ್ ಥಿಂಗ್ಸ್, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವ ಅವಶ್ಯಕತೆ ಇತ್ತು. ಅದಕ್ಕೆ ನಮ್ಮ ಆರ್ಟ್ ಮತ್ತು ಲಿಟ್ರೇಚರ್ ಮಾಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಇವೋಕಿಂಗ್ ದ ಇಮೋಷನ್ಸ್, ಭಾವನೆಗಳನ್ನು ಹುಟ್ಟು ಹಾಕಿದ್ದು, ಕ್ವಶನ್ ಮಾಡುವಂಥ ಮನೋಭಾವನೆಯನ್ನು ಬೆಳೆಸಿದ್ದು. ನೋಡಿ, ಇವನ್ 19th ಸೆಂಚುರಿ ಈ ಒಂದು ಸೋಷಿಯೋ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ ಭಾರತೀಯರ ಮನಸ್ಸಿನಲ್ಲಿ ಈ ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದು. ಯಾಕೆ ನಾವು ಹಿಂಗೆ ಕುಂಡಿರಬೇಕು, ಯಾಕೆ ನಾವು ಬ್ರಿಟಿಷರ್ ರೂಲನ್ನು ಒಪ್ಕೋಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟು ಹಾಕಲಿಕ್ಕೆ ಸಹಾಯ ಆಗಿದೆ ಈ ಲಿಟ್ರೇಚರ್. ಓಕೆ, ಕಲೆಯು ಅವರ ದೀರ್ಘ ಕಾಲದಿಂದ ಎದುರಿಸುತ್ತಿರುವ ಮತ್ತು ದಬ್ಬಾಳಿಕೆ ಅನ್ಯಾಯಗಳನ್ನು ಹೆಂಗೆ ನೀವು ಜನರಿಗೆ ಹೇಳ್ತೀರಾ ಫ್ರೆಂಡ್ಸ್. ನೋಡಿ, ಇವತ್ತಂದರೆ ಸೋಷಿಯಲ್ ಮೀಡಿಯಾ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ನೀವು ಎಲ್ಲಿ ಬೇಕಾದಲ್ಲೂ ಕೂಡ ವಿಡಿಯೋಗಳನ್ನ ಮಾಡ್ಬೋದು, ಜನರೊಂದಿಗೆ ಶೇರ್ ಮಾಡ್ಬೋದು. ಬಟ್ ಸ್ವತಂತ್ರ ಸಮಯದೊಳಗೆ ಯಾರ ಹತ್ರ ಮೊಬೈಲು ಇರಲಿಲ್ಲ. ಸೊ ಮತ್ತೆ ಹೆಂಗೆ
ತಮ್ಮ ಭಾವನೆಗಳನ್ನು ಹಂಚ್ಕೋತಿದ್ರು, ಇನ್ನೊಬ್ಬರ ಭಾವನೆಗಳನ್ನು ಹೆಂಗೆ ಕೇಳ್ತಿದ್ರು. ನಾನು ಕೇಳಿದ್ನಲ್ಲೋ ನಿಮಗೆ, ನಿಮ್ಮ ಎಕ್ಸಾಮ್ ಹೆಂಗಾಗಿದೆ, ನೀವು ಹೆಂಗೆ ವಿದ್ಯಾರ್ಥಿಗಳೇ ಎಕ್ಸಾಮ್ ಹೆಂಗೆ ಬರೆದಿದ್ದೀರಾ ಅಂತ. ಬಟ್ ಆವಾಗ ಇದನ್ನೇ ಮಾಡಬೇಕು ಅಂದರೆ ನ್ಯೂಸ್ ಪೇಪರ್ ಒಳಗೆ ಆರ್ಟಿಕಲ್ ಬರಿಬೇಕಾಗಿತ್ತು, ಇಲ್ಲಾಂದರೆ ಒಂದು ಪುಸ್ತಕವನ್ನು ಬರಿಬೇಕಾಗಿತ್ತು. ಓಕೆ, ಇಂಥ ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿನೇ ಜನ ಎಷ್ಟೆಲ್ಲ ಹೋರಾಟ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇವತ್ತು ಜಗತ್ತು ಎಷ್ಟು ಬದಲಾಗಿದೆ, ನಮ್ಮ ಜೀವನ ಎಷ್ಟು ಬೆಟರ್ ಆಗಿದೆ, ಆದರೂ ಕೂಡ ನಾವು ಇದಕ್ಕೆ ಕಂಪ್ಲೇಂಟ್ ಮಾಡ್ತೀವಿ. ದ್ಯಾಟ್ ಈಸ್ ನಾಟ್ ರೈಟ್ ವೇ. ಓಕೆ, ರಾಷ್ಟ್ರೀಯತೆಯ ಭಾವನೆಗಳನ್ನು ಮೂಡಿಸ್ಲಿಕ್ಕೆ ಈ ಒಂದು ಮೀಡಿಯಾ ಅಥವಾ ಲಿಟ್ರೇಚರ್ ಸಹಾಯ ಮಾಡಿದ್ದನ್ನು ನಾವು ಕಾಣ್ತೀವಿ. ಇವನ್ ಪತ್ರಿಕೆಗಳನ್ನು ಕೂಡ ನೀವು ಇದರೊಳಗೆ ಬರಿಬೋದು ಫ್ರೆಂಡ್ಸ್. ಇದು ಗಣ್ಯರು ಮತ್ತು ಮಧ್ಯಮ ವರ್ಗದವರಲ್ಲಿ ಅವರ ಜೀವನ ಪರಿಸ್ಥಿತಿ, ಅಂದರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಮತ್ತು ಇವನ್ ಅವರ ಜೀವನ ಎಷ್ಟೊಂದು ಖರಾಬಾಗಿದೆ, ಬ್ರಿಟಿಷರು ಬಂದ ಮೇಲೆ ಅವ್ರ ಜೀವನ ಹೆಂಗಾಗಿದೆ, ದೌರ್ಜನ್ಯಗಳು ಹೆಂಗಾಗ್ತಿದ್ದಾವೆ. ಓಕೆ, ಸೊ ಸಾಮಾನ್ಯ ಜನರ ದುಃಖವನ್ನು ಒಂದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬರುವುದರ ಮೂಲಕ ಸಂವೇದನಾಶೀಲತೆಯನ್ನು ಹೆಚ್ಚಿಸಲಿಕ್ಕೆ ಈ ಒಂದು ಪುಸ್ತಕಗಳು, ಪತ್ರಿಕೆಗಳು, ನಾಟಕಗಳು, ವರ್ಣಚಿತ್ರಗಳು ಇವೆಲ್ಲವೂ ಕೂಡ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿವೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ಇವೋಕಿಂಗ್ ದ ಎಮೋಷನ್ಸ್. ಓಕೆ, ನೆಕ್ಸ್ಟ್, ರೈಸಿಂಗ್ ದ ನ್ಯಾಷನಲಿಸ್ಟ್ ಸೆಂಟಿಮೆಂಟ್ಸ್. ರೈಸಿಂಗ್ ದ ನ್ಯಾಷನಲಿಸ್ಟ್ ಸೆಂಟಿಮೆಂಟ್ ಅಂದರೆ ಏನು? ರಾಷ್ಟ್ರೀಯವಾದದ ಭಾವನೆಗಳನ್ನು ಹೆಚ್ಚಿಸುವುದು. ನಮ್ಮ ದೇಶ, ನಮ್ಮ ಸ್ವತಂತ್ರ, ನಮ್ಮತನ, ನಮ್ಮ ಸಂಸ್ಕೃತಿ, ನಮ್ಮ ಜನ ಅನ್ನುವಂಥ ಭಾವನೆಗಳು ಬರಲಿಕ್ಕೂ ಕೂಡ. ಓಕೆ, ನೋಡಿ, ಮೊದಲು ವ್ಯಾಪಕವಾಗಿ ಪ್ರಾಬಲ್ಯ ಹೊಂದಿದ್ದ ಭಾವಚಿತ್ರಗಳು ಮತ್ತು ಹಾಡುಗಳು, ಅಥವಾ ಇವನ್ ದೇವರು ದೇವತೆಗಳು, ಹೊಸ ದೇವರು ದೇವತೆಗಳನ್ನು ಕೂಡ ಸೃಷ್ಟಿಸಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಸಿದ್ದು ಆ್ಯಂಡ್ ಕಣ್ಣು ಅನ್ನೋರು ಓಕೆ ಈ ಒಂದು ಜಾರ್ಖಂಡ್ನಲ್ಲಿ ಹೊಸ ದೇವತೆಗಳನ್ನೇ ಸೃಷ್ಟಿ ಮಾಡಿದಂಥ ಎಷ್ಟೋ ಕಥೆಗಳನ್ನ ಓದಿದ್ದೀವಿ ನಾವು. ಓಕೆ, ಭಜನೆಗಳು. ಇನ್ನು ಮಹಾತ್ಮ ಗಾಂಧೀಜಿಯವರು ಯಾವ ಒಂದು ಭಜನೆಯನ್ನು ಕೇಳ್ತಿದ್ರು ಫ್ರೆಂಡ್ಸ್. ಇವನ್ ಅವರು ಡೆತ್ ಆಗಬೇಕಾದ್ರೂ ಕೂಡ, ಕೊನೆ ಉಸಿರು ಎಳಬೇಕಾದ್ರೂ ಕೂಡ, ಸೊ ಅವಾಗಲೂ ಕೂಡ ಹೇ ರಾಮ್ ಅಂತ ಹೇಳಿ ಆ ಒಂದು ಪದನ ಹೇಳಿ ಅವ್ರ ಜೀವ ಬಿಟ್ಟಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಈ ಭಜನೆಗಳು ಕೂಡ ರಾಷ್ಟ್ರೀಯ ಮನೋಭಾವನೆಯನ್ನು ತರಲಿಕ್ಕೆ ನಮ್ಮ ಹತ್ರ ನಮಗೆ ಸಹಾಯ ಮಾಡಿದ್ದನ್ನು ಕಾಣ್ತೀವಿ. ಓಕೆ, ಸೊ ಭಾವನೆಗಳನ್ನು ಬದಲಾಯಿಸಿದ್ದು. ಇದು ಭಾರತೀಯ ಮತ್ತು ಬ್ರಿಟಿಷ್ ಸೈನಿಕರ ನಡುವಿನ ಯುದ್ಧದ ದೃಶ್ಯಗಳನ್ನು ಚಿತ್ರಿಸುವ ಮೂಲಕ ನೋಡಿ, ಈ ಒಂದು ಮೀಡಿಯಾಗಳಲ್ಲಿ ಭಾರತೀಯರೇ ಓಕೆ ಬ್ರಿಟಿಷರು ನಮ್ಮ ದೇಶದೊಳಗೆ ಆಳ್ವಿಕೆ ನಡೆಸಿ, ನಮ್ಮ ಮೇಲಿನ ದಬ್ಬಾಳಿಕೆ ನಡೆಸಿ, ನಮ್ಮ ಸೈನಿಕರಿಂದನೇ ನಮ್ಮ ರಾಜರನ್ನ ಹೊಡೆಸು, ನಮ್ಮ ಜನರನ್ನೇ ಹೊಡೆಯುವಂಥ ಒಂದು ಚಿತ್ರಗಳನ್ನು ಇಲ್ಲಿ ಡ್ರಾ ಮಾಡಲಾಯಿತು ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ 1919 ಏನಾಯಿತು? ಚೌರಿ ಚೌರಾ ಇನ್ಸಿಡೆಂಟ್. ಓಕೆ, ಚೌರಿ ಚೌರಾ ಇನ್ಸಿಡೆಂಟಲ್ಲಿ ಸುಮ್ಮನೆ ಜನ ಯಾವ ಕಾರಣಕ್ಕೆ ಸೇರಿದ್ರು, ಜನರಲ್ ಡಯರ್ ಅನ್ನೋನು ಸೊ ಆ ಜನರ ಮೇಲೆ ಶೂಟೌಟ್ ಮಾಡ್ತಾನೆ. ಇಂಥ ಚಿತ್ರಗಳನ್ನು ಡ್ರಾ ಮಾಡೋದ್ರ ಮೂಲಕ, ಆಮೇಲೆ ಅದರ ಬಗ್ಗೆ ಸ್ಟೋರಿ ಬರೆಯೋದ್ರ ಮೂಲಕ ಜನರ ಹತ್ರ ಅವೇರ್ನೆಸ್ ಮೂಡಿಸೋಕ್ಕೆ ಶುರು ಮಾಡಿದ್ರು ಫ್ರೆಂಡ್ಸ್. ಸೊ ಇವುಗಳನ್ನು ಚಿತ್ರಿಸುವುದರ ಮೂಲಕ ಜನರ ಮೇಲೆ ಈ ರಾಷ್ಟ್ರೀಯತೆಯ ಕವನಗಳನ್ನು, ನಾಟಕಗಳನ್ನು, ಕಥೆಗಳನ್ನು ಹಾಡುವುದರ ಮೂಲಕ ಜನರಿಗೆ ರಾಷ್ಟ್ರೀಯತೆಯ ಮನೋಭಾವ ಹೆಚ್ಚಾಗಲು ಮತ್ತು ದೇಶಭಕ್ತಿಯ ಒಂದು ಹೆಂಗಿರಬೇಕು ಅನ್ನುವಂಥ ಒಂದು ಅನೇಕ ಸ್ಪೀಚ್ಗಳನ್ನು ಕೊಡುವುದರ ಮೂಲಕ ರಾಷ್ಟ್ರೀಯತೆ ಮನೋಭಾವವನ್ನು ಈ ಒಂದು ಪುಸ್ತಕಗಳು, ಪತ್ರಿಕೆಗಳು ಬೆಳೆಸಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಓವರ್ಕಮಿಂಗ್ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ಸ್. ನೋಡಿ, ಇಂಗ್ಲೀಷ್ನಲ್ಲಿ, ಹಿಂದಿನಲ್ಲಿ ಇರುವಂಥ ಪತ್ರಿಕೆಗಳು ಓನ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಬರ್ತಾ ಇರುವಂಥ ಜನರಿಗೆ ಅರ್ಥ ಆಗ್ತಿತ್ತು. ಬಟ್ ಬೇರೆ ಭಾರತದಲ್ಲಿ ಎವ್ರಿ ಸ್ಟೇಟ್ನಲ್ಲಿ ಬೇರೆ ಭಾಷೆ ಮಾತಾಡ್ತಾರೆ. ಎವ್ರಿ ಸ್ಟೇಟ್ನಲ್ಲಿ ಒಂದೊಂದು ಭಾಷೆ ಮಾತಾಡೋದಿಲ್ಲ. ಸೊ ಎವ್ರಿ ಸ್ಟೇಟ್ನಲ್ಲಿ ಮಿನಿಮಮ್ 3-4 ಭಾಷೆಗಳನ್ನ ಮಾತಾಡ್ತಾರೆ. ಇವರಿಗೆಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಲೋಕಲ್ ಭಾಷೆ ಒಳಗೆ ಅವೇರ್ನೆಸ್ ಮೂಡಿಸೋದು ಕೂಡ ಚಾಲೆಂಜಿಂಗ್ ಆಗಿತ್ತು. ಅದರಲ್ಲಿ ಡೆಫಿನೆಟ್ಲಿ ಭಾಷಿಕ ಅಡೆತಡೆಗಳನ್ನು ನಿವಾರಿಸಲು ಭಾರತೀಯ ಕಲೆ, ಓಕೆ, ಸೊ ದೃಶ್ಯ ಮತ್ತು ಈ ಒಂದು ಲಿಟ್ರೇಚರ್, ಓಕೆ, ಸಾಹಿತ್ಯ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ದೇಶಾದ್ಯಂತ ಭಾಷಾ ವ್ಯತ್ಯಾಸಗಳನ್ನು ನಿವಾರಿಸಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಇದೆಲ್ಲ ರಾಷ್ಟ್ರೀಯವಾದಿ ಸಾಹಿತ್ಯವು ಕೂಡ ಸ್ಥಳೀಯ ಭಾಷೆಯಲ್ಲಿದೆ. ಓಕೆ, ದಟ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಭಾರತ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲು ಅನೇಕ ಜನಸಾಮಾನ್ಯರಿಗೆ ಇದು ಸಹಾಯವನ್ನು ಮಾಡಿತು. ಓಕೆ, ಯು ಆರ್ ಗೆಟಿಂಗ್ ದ ಪಾಯಿಂಟ್. ನೋಡಿ, ನಾನು ಏನು ಹೇಳ್ತಿದ್ದೀನೋ
ಜನರಿಗೆ ಅರ್ಥನೇ ಆಗಲಿಲ್ಲ ಅಂದರೆ, ಅವರಿಗೆ ಭಾಷೆನೇ ಗೊತ್ತಿಲ್ಲ ಅಂದರೆ ಅವ್ರ ಹತ್ರ ಹೆಂಗೆ ರಾಷ್ಟ್ರೀಯತೆಯ ಮನೋಭಾವನೆ ಮೂಡುತ್ತದೆ? ಸೊ ಹಾಗಾಗಿ ಈ ಒಂದು ರಾಷ್ಟ್ರೀಯತೆಯ ಮನೋಭಾವ ಮೂಡಿಸ್ಲಿಕ್ಕೆ ಅಂತಾನೆ ಸೊ ಲೋಕಲ್ ಲ್ಯಾಂಗ್ವೇಜಲ್ಲಿ ಪುಸ್ತಕಗಳನ್ನು ಬರೆಯೋದು, ಲೋಕಲ್ ಲ್ಯಾಂಗ್ವೇಜಲ್ಲಿನೇ ಈ ಒಂದು ಪತ್ರಿಕೆಗಳನ್ನು ಬಿಡೋದು, ಲೋಕಲ್ ಲ್ಯಾಂಗ್ವೇಜಲ್ಲಿನೇ ಜನ ಮಾತಾಡಲಿಕ್ಕೆ ಟ್ರೈ ಮಾಡೋದು. ನೋಡಿ, ಅವತ್ತು ಇದು ಜನರ ಮೇಲೆ ಪ್ರಭಾವ ಬೀರ್ತಿತ್ತು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಫ್ರೀಡಮ್ ಫೈಟರ್ ಮಹಾರಾಷ್ಟ್ರದೊಳಗೆ ಬಂದಿದ್ದಾರೆ ಅಂದರೆ ಮರಾಠಿ ಭಾಷೆಯಲ್ಲಿ ಮಾತನಾಡೋದು. ಓಕೆ, ಬಟ್ ಇವತ್ತು ಕೂಡ ಇದು ಪ್ರಭಾವ ಬೀರುತ್ತೆ. ನೋಡಿ, ನೀವು ನರೇಂದ್ರ ಮೋದಿಜಿ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಇದನ್ನೇನೋ ಬರೆಯಂಗಿಲ್ಲ ಗೈಸ್. ಓಕೆ, ಸೊ ನರೇಂದ್ರ ಮೋದಿಜಿ ಕರ್ನಾಟಕಕ್ಕೆ ಬಂದಾಗ ಕನ್ನಡದೊಳಗಿನ ಬಸವಣ್ಣನವ್ರ ಬಗ್ಗೆ ಮಾತಾಡ್ತಾರೆ, ಕನ್ನಡದೊಳಗೆ ನೀವು ಹೇಗಿದ್ದೀರಾ ಅಂತ ಡೈಲಾಗ್ ಹೇಳ್ತಾರೆ. ಸೊ ಇದರಿಂದ ಲೋಕಲ್ ಪೀಪಲ್ನ ಕನೆಕ್ಟ್ ಮಾಡ್ಬೋದು ಫ್ರೆಂಡ್ಸ್, ಲೋಕಲ್ ಪೀಪಲ್ ಜೊತೆಗೆ ಕನೆಕ್ಟಿವಿಟಿನ ಸಾಧಿಸ್ಬೋದು. ಓಕೆ, ಸೊ ದ್ಯಾಟ್ಸ್ ವೈ ಇವನ್ ಮೀಡಿಯಾ, ದೀಸ್ ಆಲ್ ಥಿಂಗ್ಸ್ ಆವಾಗಿನ ಸಮಯದೊಳಗೂ ಹೆಲ್ಪ್ ಆಗಿದ್ದು. ನೆಕ್ಸ್ಟ್, ಸ್ಪ್ರೆಡ್ಡಿಂಗ್ ಅವೇರ್ನೆಸ್, ಜಾಗೃತಿಯನ್ನು ಹರಡುವುದರಲ್ಲಿ ಇವುಗಳ ಪಾತ್ರ ಬಹಳ ಮುಖ್ಯ ಇದೆ. ಲೇಖಕರಾದಂಥ ಮತ್ತು ಕವಿಗಳಾದಂಥ ರವೀಂದ್ರನಾಥ್ ಟ್ಯಾಗೋರ್, ಓಕೆ, ಜೋಶ್, ಮಲಿಹಾಬಾದಿ, ಮೊಹಮ್ಮದ್ ಇಕ್ಬಾಲ್, ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ, ಮೊಹಮ್ಮದ್ ಅಲಿ ಔಹಾರ್ ಮತ್ತು ಕಾಜಿ ನಸರುಲ್ ಇಸ್ಲಾಂ, ಇವರೆಲ್ಲ ಇದಾರಲ್ಲ ಫ್ರೆಂಡ್ಸ್, ಭಾರತೀಯರ ಮೇಲೆ ಬ್ರಿಟಿಷರ ದೌರ್ಜನ್ಯದ ವಿರುದ್ಧ ಜಾಗೃತ ಮೂಡಿಸಲಿಕ್ಕೆ ಸಾಹಿತ್ಯವನ್ನು, ಓಕೆ, ವೆರಿ ಇಂಪಾರ್ಟೆಂಟ್, ಸಾಹಿತ್ಯವನ್ನು, ಕವನಗಳನ್ನು, ಭಾಷಣಗಳನ್ನು, ಪತ್ರಿಕೆಗಳನ್ನು ಒಂದು ಸಾಧನವನ್ನಾಗಿ ಮಾಡಿಕೊಂಡಿದ್ದನ್ನು ನಾವು ಕಾಣ್ತೀವಿ. ಅನೇಕ ಪುಸ್ತಕಗಳನ್ನು ಬರೆಯೋದರ ಮೂಲಕ ಭಾರತೀಯರಲ್ಲಿ ಈ ಒಂದು ಅವೇರ್ನೆಸ್ ಮೂಡಿಸಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಮತ್ತು ದೇಶಕ್ಕಾಗಿ ಹೋರಾಡಲು, ಜನರನ್ನು ಪ್ರೋತ್ಸಾಹಿಸಲು, ಸ್ವತಂತ್ರದ ಚಿಂತನೆಗಳನ್ನು ಪ್ರಚೋದಿಸಲು ಕೂಡ ಇವರು ಬಹಳನೇ ಪ್ರಮುಖ ಪಾತ್ರವನ್ನು ವಹಿಸಿದರು ಫ್ರೆಂಡ್ಸ್. ಸೊ ಇವರು ಅವತ್ತು ಅವೇರ್ನೆಸ್ ಸ್ಪ್ರೆಡ್ ಮಾಡಿರಲಿಲ್ಲ ಅಂದರೆ ಸೊ ಇವತ್ತಿನವರೆಗೂ ನಮಗೆ ಸ್ವತಂತ್ರ ಡಿಸ್ಟೆಂಟ್ ಡ್ರೀಮ್ ಆಗಿರ್ತಿತ್ತು, ಬರೀ ಕನಸಾಗೆ ಉಳಿತಿತ್ತು ಫ್ರೆಂಡ್ಸ್. ಓಕೆ, ಎಲ್ಲರ ಪಾತ್ರನೂ ಇದರೊಳಗೆ ಇದೆ ಫ್ರೆಂಡ್ಸ್. ಓಕೆ, ಎಂತಿಂಥ ಸಾಂಗ್ನ ಬರೆದಿದ್ದಾರೆ. ಭಾರತದ ಲೀಡರ್ಸ್ಗಳನ್ನು ಜೈಲಲ್ಲಿ ಹಾಕಿದರೆ, ಫಾರ್ ಎಕ್ಸಾಂಪಲ್ ಜವಾಹರ್ಲಾಲ್ ನೆಹರು ಅವರನ್ನು ಅರೆಸ್ಟ್ ಮಾಡಿ ಜೈಲೊಳಗೆ ಹಾಕಿದರೆ, ಸೊ ಅವರು ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದಿದ್ದು ಜೈಲೊಳಗಿದ್ದಾಗೆ. ಫ್ರೆಂಡ್ಸ್ ನೋಡಿ, ನಮಗೆ ಇವತ್ತು ಇಷ್ಟೊಂದು ಸ್ವತಂತ್ರ ಇದೆ, ಎಲ್ಲ ಇದ್ದರೂ ಕೂಡ ನಾವು ಬರೀ ಕಂಪ್ಲೇಂಟ್ ಮಾಡ್ತೀವಿ. ಬಟ್ ಆದರೆ ಅವತ್ತು ಜೈಲೊಳಗೆ ಹಾಕಿದ್ರು ಕೂಡ ಒಂದೇದು, ನೀವು ಯಾಕೆ ನಮಗೆ ಸ್ವತಂತ್ರ ಕೇಳ್ತೀರಿ ಅಂತ ಈ ಬ್ರಿಟಿಷರು ಜೈಲೊಳಗೆ ಹಾಕಿದರೆ ನನ್ನೇನು ಸುಮ್ಕೊಂಡ್ಸಕ್ಕಾಗುತ್ತೆ ನಿಮಗೆ ಅಂತ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಬೆಸ್ಟ್ ಪ್ರಾಡಕ್ಟ್ನ ನೆಹರೂಜಿ ಬರೀತಾರೆ. ಸೊ ಇವತ್ತಿನವರೆಗೂ ನಿಮಗೆ ಭಾರತದ ಬಗ್ಗೆ, ಭಾರತದ ನೇಚರ್ ಬಗ್ಗೆ, ಭಾರತದ ವಿವಿಧತೆ ಬಗ್ಗೆ, ಸಂಸ್ಕೃತಿ ಬಗ್ಗೆ ಓದಬೇಕು ಅಂದರೆ ದಟ್ ಈಸ್ ಡಿಸ್ಕವರಿ ಆಫ್ ಇಂಡಿಯಾ. ತುಂಬ ಅಲ್ಟಿಮೇಟ್ ಆಗಿರುವಂಥ ಒಂದು ಪುಸ್ತಕ ಇದೆ ಫ್ರೆಂಡ್ಸ್. ಸೊ ನೀವು ಅದನ್ನಾದರೂ ಓದ್ಬೋದು. ಯಾರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇದೆಯೋ, ಭಾರತದ ಬಗ್ಗೆ ಸರಿಯಾಗಿ ತಿಳ್ಕೊಬೇಕಂತ ಇದೆಯೋ, ಸೊ ನೀವು ಅದನ್ನಾದರೂ ಓದ್ಬೋದು. ಇಲ್ಲಾಂದರೆ ಸೊ ಡಿ ನ್ಯಾಷನಲಲ್ಲಿ ಭಾರತ್ ಏಕ್ ಬೋಜ್ ಹೇ ಅಂತ ಹೇಳ್ಬಿಟ್ಟು ಒಂದು ಸೀರಿಯಲ್ ಬರ್ತಿತ್ತು ಫ್ರೆಂಡ್ಸ್, ಅದ್ರ ವಿಡಿಯೋಗಳು ಸಿಗ್ತವೆ, ನೀವು ಅದನ್ನು ಕೂಡ ನೋಡ್ಬೋದು. ಸೊ ಅದೇ ಪುಸ್ತಕನ ಒಂದು ಸೀರಿಯಲ್ ಮಾಡಿ ಜನರಿಗೆ ಅವೇರ್ನೆಸ್ ಮೂಡಿಸಿದ್ದು. ಓಕೆ, ನೆಕ್ಸ್ಟ್, ವುಮನ್ ಪಾರ್ಟಿಸಿಪೇಷನ್. ಓಕೆ, ಮಹಿಳೆಯರು ಭಾಗವಹಿಸುವಿಕೆ ಇದರಿಂದ ಸಾಧ್ಯ ಆಗಿದ್ದು. ಓಕೆ, ಬೇಗಂ ರೊಕೇಯ ಅನ್ನೋರಾಗಿರ್ಬೋದು, ಸರೋಜಿನಿ ನಾಯ್ಡು ಅವರಾಗಿರ್ಬೋದು, ಅವರಂಥ ಮಹಿಳಾ ನಾಯಕರು, ಇವನ್ ಅನಿ ಬೇಸೆಂಟ್ ಆಗಿರ್ಬೋದು, ಕಾಮನ್ವೆಲ್ತ್, ಓಕೆ, ಸೊ ಇಂಡಿಯನ್ ಒಪಿನಿಯನ್ ಅನ್ನೋದಾಗಿರ್ಬೋದು, ಅವರ ಪತ್ರಿಕೆಗಳನ್ನು ಪ್ರಾರಂಭ ಮಾಡಿದ್ದಾಗಿರ್ಬೋದು. ಸೊ ಹೀಗೆ ಭಾರತದಿಂದ ಬ್ರಿಟಿಷರನ್ನ ಬಿಟ್ಟು ಓಡಿಸ್ಲಿಕ್ಕೆ ಸೊ ಇವರೆಲ್ಲ ಉತ್ತೇಜನ ನೀಡಿದ್ದನ್ನು ಕಾಣ್ತೀವಿ. ರಾಷ್ಟ್ರೀಯ ನಾಯಕರಲ್ಲಿ ಅವರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿದ್ದು ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅವರು. ದೇವಿ ಚೌಧರಿ ರಾಣಿ ಸ್ವತಂತ್ರದ ಕಾರಣವನ್ನು ತೆಗೆದುಕೊಳ್ಳಲು ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿದ್ದರು. ಓಕೆ, ಸೊ ದೇವಿ ಚೌಧರಾಣಿ ಅಂತ ಹೇಳ್ಬಿಟ್ಟು ಇವ್ರ ಹೆಸರು ಫ್ರೆಂಡ್ಸ್. ಇವರು ಕಾದಂಬರಿಗಳಲ್ಲಿ ಹೆಣ್ಣು ಮಕ್ಕಳನ್ನು, ಓಕೆ, ನಾಯಕಿಯಾಗಿ ಹೋರಾಟದ ಒಂದು ಮನೋಭಾವನೆಯನ್ನು ಹೆಣ್ಣು ಮಕ್ಕಳಲ್ಲಿ ಹುಟ್ಟಿಸ್ಲಿಕ್ಕೆ ಕಾರಣ ಆದರು. ಅದು ಅಷ್ಟೇ ಅಲ್ಲ, ಆನಂದ್ ಮಠವು ಬಲವಾದ ಸ್ತ್ರೀ ಪಾತ್ರವನ್ನು ಸಹ ಒಳಗೊಂಡಿತ್ತು. ಎಲ್ಲಿವರೆಗೂ ಸ್ತ್ರೀ ಮತ್ತು ಪುರುಷರು ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡೋದಿಲ್ವೋ, ಎಲ್ಲಿವರೆಗೂ ಇಬ್ಬರೂ ಕೂಡಿ ಹೋರಾಡೋದಿಲ್ವೋ, ಆವಾಗಿನ ಕಾಲದೊಳಗೆ ಸ್ವತಂತ್ರ ಸಿಗೋದು ಕಷ್ಟ ಆಗಿತ್ತು. ಈಗಿನ ಕಾಲದೊಳಗೆ ಹಾಗೆ ಆರ್ಥಿಕವಾಗಿ ನಾವು ಡೆವಲಪ್ಮೆಂಟ್ ಆಗೋದು ಕಷ್ಟ ಆಗಿದೆ ಫ್ರೆಂಡ್ಸ್. ಮಹಿಳೆಯರು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳೋದು, ಈವನ್ ನೀವು ನೋಡ್ರಿ ಅರುಣಾ ಅಸಫಲಿ ಅವರಾಗಿರ್ಬೋದು. ಓಕೆ, ಇವರೆಲ್ಲ ಏನು ಮಾಡಿದರು, ಸೀಕ್ರೆಟ್ ರೈಲ್ವೆ ಸ್ಟೇಷನ್ಸ್ಗಳನ್ನು ಶುರು ಮಾಡಿದರು.
ಕ್ವಿಟ್ ಇಂಡಿಯಾ ಮೂಮೆಂಟ್ ಟೈಮ್ ಒಳಗೆ ಸೊ ಸೀಕ್ರೆಟ್ ರೈಲ್ವೆ ಸ್ಟೇಷನ್ಗಳನ್ನು ಶುರು ಮಾಡಿದ್ರು. ಉಮಾದೇವಿ ಆಗಿರ್ಬೋದು. ಓಕೆ, ದೀಸ್ ಆಲ್ ದ ವುಮನ್ ಪ್ಲೇಡ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅವರಿಗೆ ಇನ್ಸ್ಪೈರ್ ಮಾಡಿದ್ದು ರೇಡಿಯೋ ಪ್ರೋಗ್ರಾಮ್ ಕೂಡ ಇನ್ಸ್ಪೈರ್ ಮಾಡಿದ್ದು ಫ್ರೆಂಡ್ಸ್. ಇವತ್ತಿನ ಹಾಗೆ ಟಿವಿಗಳು ಇರಲಿಲ್ಲ ನಮ್ಮ ಹತ್ರ, ಬಟ್ ರೇಡಿಯೋ ಪ್ರೋಗ್ರಾಮ್ಗಳ ಮೂಲಕ ಹೆಂಗೆ ದಾರಿಗಳನ್ನು ಹುಡುಕ್ತಾ ಇದ್ರು ನೋಡಿ ಅವತ್ತು, ಹೆಂಗೆ ಜನರಿಗೆ ರೀಚ್ ಆಗಬೇಕು ಅಂತ. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ 108 ದಾರಿ ಇದಾವೆ, ಬಟ್ ವಿ ಆರ್ ನಾಟ್ ರೀಚಿಂಗ್ ಫ್ರೆಂಡ್ಸ್. ಓಕೆ, ನಾವು ಅದಕ್ಕೆ ಪ್ರಯತ್ನನೂ ಮಾಡ್ತಾ ಇಲ್ಲ. ಇರುವಂಥ ಸ್ವತಂತ್ರವನ್ನು ಮಿಸ್ಯೂಸ್ ಮಾಡಿಕೊಂಡು ಅದನ್ನು ಹಾಳು ಮಾಡ್ತಾ ಇದ್ದೀವಿ. ಓಕೆ, ಇವನ್ ನಮ್ಮ ಸಾಹಿತ್ಯ ಇದೆ ಅಲ್ವಾ, ಮಹಿಳೆಯರು ಕೂಡ ಈ ಒಂದು ಸ್ವತಂತ್ರದಲ್ಲಿ ಭಾಗಿಯಾಗಲಿಕ್ಕೆ ಕಾರಣವಾಯಿತು. ಓಕೆ, ನೀವು ಹಾಗೆ ಬರಿಬೇಕು, ಇವರೆಲ್ಲರ ಹೆಸರನ್ನಾಗಿ ಬರಿಬಹುದು. ಇವ್ರನ್ನ ಬಿಟ್ಟು ನಿಮ್ಗೆ ಯಾರ್ದು ಹೆಸರು ಗೊತ್ತಿದೆ ಅಂದರೆ ಅದನ್ನು ಕೂಡ ಬರಿಬಹುದು ಫ್ರೆಂಡ್ಸ್. ರಿವೈವಲ್ ಆಫ್ ಕಲ್ಚರಲ್ ಐಡೆಂಟಿಟೀಸ್. ಓಕೆ, ಸಾಂಸ್ಕೃತಿಕ ಅಸ್ಮಿತೆಗಳ ಪುನರುಜ್ಜೀವನಕ್ಕೆ ಕಾರಣ ಆಯಿತು. ಸ್ವದೇಶಿ ಚಳವಳಿ ಇದು ಎಷ್ಟು ವೇಗವನ್ನು ಪಡೀಲಾಯಿತು ಅಂದರೆ ಭಾರತೀಯರು ರಾಖಿ ಕಟ್ಕೊಳ್ಳೋದ್ರ ಮೂಲಕ ನಾವು ಎಲ್ಲ ಒಂದೇ ಅನ್ನುವಂಥ ಒಂದು ಭಾವನೆಗಳನ್ನು ಮೂಡಿಸಿತು ಫ್ರೆಂಡ್ಸ್. ನಿಮಗೆ ಸ್ವದೇಶಿ ಚಳವಳಿ ಗೊತ್ತಿರ್ಬೋದು. 1905 ಈ ಒಂದು ಲಾರ್ಡ್ ಕರ್ಜನ್ ಅವರು ಬೆಂಗಾಲನ್ನು ಡಿವಿಷನ್ ಮಾಡಬೇಕು ಅಂತ ಏನು ಡಿಸೈಡ್ ಮಾಡ್ತಾರೆ. ಆಮೇಲೆ ಕ್ಯಾಪಿಟಲ್ ಕೂಡ 1911 ಡೆಲ್ಲಿಗೆ ಚೇಂಜ್ ಮಾಡ್ತಾರೆ. ಓಕೆ, ಯಾವಾಗ ಬೆಂಗಾಲ್ನ ಡಿವಿಷನ್ ಮಾಡಬೇಕು ಅಂತ ಹೇಳ್ತಾರೆ, ಕಾರಣ ಏನು ಕೊಡ್ತಾರೆ, ಒಂದು ಬೆಂಗಾಲ್ ಲಾರ್ಜೆಸ್ಟ್ ಪ್ರಾವಿನ್ಸ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಬಹಳಷ್ಟು ರೆವಲ್ಯೂಷನರಿ ಆಕ್ಟಿವಿಟೀಸ್ ಆಗ್ತಿದೆ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಹಿಂದೂ ಮುಸ್ಲಿಂ ಜನಸಂಖ್ಯೆ ಎಷ್ಟಿದೆ ಅಂತ ನಮಗೆ ಲೆಕ್ಕ ಹತ್ತಾ ಇಲ್ಲ, ಸೊ ಅದಕ್ಕೆ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ರಿಯಲ್ ರೀಸನ್ ಏನು, ಬೆಂಗಾಲ್ದಲ್ಲಿ ಈ ಒಂದು ಸ್ವದೇಶಿ ಮೂವ್ಮೆಂಟ್ ಪ್ರಾರಂಭ ಆದಾಗ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಒಂದಾದರು. ಆವಾಗ ಬೆಂಗಾಲ್ ವಾಸ್ ದ ರಿಚೆಸ್ಟ್ ಪ್ರಾವಿನ್ಸ್ ಕೂಡ. ಸೊ ಈ ಪ್ರಾವಿನ್ಸಲ್ಲಿ ಎಲ್ಲ ಧರ್ಮೀಯರು ಒಂದಾದರೆ ಸೊ ಅದನ್ನು ಏನಾದರೂ ದಂಗೆಗಳಿದ್ರೆ ಅದನ್ನು ಅಡಗಿಸೋದು ಕಷ್ಟ. ಅದಕ್ಕೆ ಇದನ್ನು ಡಿವಿಷನ್ ಮಾಡಿಬಿಟ್ರೆ ಹಿಂದೂ ಮುಸ್ಲಿಂ ಜನಾಂಗದವ್ರನ್ನ ಡಿವಿಷನ್ ಮಾಡ್ದಂಗೆ ಆಗುತ್ತೆ. ಇದರಿಂದ ಡೆಫಿನೆಟ್ಲಿ ಅವ್ರವ್ರ ನಡುವೆ ಜಗಳ ಹಚ್ಬೋದು ಅಂತ ಬ್ರಿಟಿಷರ್ ಪ್ಲ್ಯಾನ್ ಇತ್ತು ಫ್ರೆಂಡ್ಸ್. ಬಟ್ ಸ್ವದೇಶಿ ಮೂಮೆಂಟಲ್ಲಿ ಕೂಡ ನಮ್ಮ ಜನ ಎಲ್ಲ ಒಂದೇ ಆಗಿ ಹೋರಾಟ ನಡೆಸಿದ್ದು ಕೂಡ ಒಂದು ದೊಡ್ಡ ಅಚೀವ್ಮೆಂಟೇ. ಓಕೆ, ಸೊ ಬ್ರಿಟಿಷರಿಂದ ಈ ಒಂದು ತಮ್ಮ ಸಂಸ್ಕೃತಿ ಬಗ್ಗೆ, ತಮ್ಮ ಡೈವರ್ಸಿಟಿ ಬಗ್ಗೆ, ವಿವಿಧತೆ ಬಗ್ಗೆ ಸೊ ಹೇಳಲಿಕ್ಕೆ ಅವತ್ತು ಅಭಿನೀಂದ್ರನಾಥ್ ಟೆಗೋರ್ ಆಗಿರ್ಬೋದು. ಓಕೆ, ರಾಷ್ಟ್ರೀಯತೆಯ ಮೇಲೆ ಇವರ ಒಂದು ಪೂರ್ತಿ ಫೋಕಸನ್ನು ಹಾಕಿ ಭಾರತೀಯ ಶೈಲಿಗಳನ್ನು ಓಕೆ ಬೆಂಗಾಲ್ ಸ್ಕೂಲ್ ಆಫ್ ಆರ್ಟ್ ಮೂಲಕ, ತಮ್ಮ ಭಾವಚಿತ್ರಗಳ ಮೂಲಕ, ತಾವು ಕೆತ್ತಿರುವಂಥ ಚಿತ್ರಗಳ ಮೂಲಕ ಓಕೆ ರಚನೆ ಮಾಡಲಾಯಿತು. ಸ್ವತಂತ್ರ ಅಂದರೆ ಏನು, ಹೆಂಗಿರುತ್ತೆ ಅಂತ. ಸೊ ಉದಾಹರಣೆ ಅಂದರೆ ಅಭಿನೀಂದ್ರನಾಥ್ ಟೆಗೋರ್ ಅವರು ದಿ ಪಾಸಿಂಗ್ ಆಫ್ ಶಹಜಾನ್ ಈ ಒಂದು ಚಿತ್ರದಲ್ಲಿ ಓಕೆ ವೈಭವಿತವಾಗಿ ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಇತಿಹಾಸವನ್ನು ಓಕೆ ಸೊ ಹಿಂದಿನ ಕಾಲದಲ್ಲಿನ ಒಂದು ತಮ್ಮದೇ ಆದಂಥ ಊಹೆಗಳನ್ನು ಮೆಲುಕು ಹಾಕುವ ಚಿತ್ರಗಳು ಭಾರತೀಯರ ಮನಸ್ಸಿನಲ್ಲಿ ನಮ್ಮತನವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಾಹಿತ್ಯವನ್ನು, ನಮ್ಮ ಸ್ವತಂತ್ರವನ್ನು, ಈ ವಿಷಯದ ಬಗ್ಗೆ ಡೆಫಿನೆಟ್ಲಿ ಒಂದು ಹೆಚ್ಚು ಅವೇರ್ನೆಸ್ ಮೂಡಿಸೋಕ್ಕೆ ಕಾರಣ ಆಯಿತು ಫ್ರೆಂಡ್ಸ್. ಓಕೆ, ಜಾಮಿನಿ ರಾಯ್ ಆಗಿರ್ಬೋದು, ನಂತರ ಎಸ್ ರಾಜ್ ಅವರಂತಹ ಅನೇಕ ಕಲಾವಿದರು ಜಾನಪದ ಸಂಪ್ರದಾಯಗಳಿಂದ ಕೂಡ ಸ್ಫೂರ್ತಿಯನ್ನು ಪಡೆದರು. ಓಕೆ, ಜಾನಪದದ ಹಾಡುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದು ಫ್ರೆಂಡ್ಸ್. ಓಕೆ, ಸೊ ಬಟ್ ಎನಿವೆ ನಮಗೆ ಸ್ವತಂತ್ರ ಸಿಗಬೇಕು ಅಂದರೆ ಯಾವ್ಯಾವ ರೋಲ್ ಪ್ಲೇ ಮಾಡಿದ್ದೇವೆ ನೀವು ಇದನ್ನೆಲ್ಲ ಬರಿಬೇಕು ಫ್ರೆಂಡ್ಸ್. ಸಾಹಿತ್ಯವು ಅ ಟೋಲ್ ಆಫ್ ಪ್ರಪಗೆಂಡ ಅಂದರೆ ಏನು, ಪ್ರಚಾರ ಮಾಡೋದು. ಓಕೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಓಕೆ, ಇವತ್ತಿನ ಪೊಲಿಟಿಕಲ್ ಪ್ರಪಗೆಂಡ ನೋಡಿರಿ, ನಾವು ಮಹಿಳೆಯರಿಗೆ ಉಚಿತ ಬಸ್ ಕೊಡ್ತೀವಿ, ನಾವು 200 ಯೂನಿಟ್ ವಿದ್ಯುತ್ನ ಫ್ರೀ ಕೊಡ್ತೀವಿ. ಇವೆಲ್ಲ ಪ್ರಪಗೆಂಡ ಫ್ರೆಂಡ್ಸ್. ಓಕೆ, ಪ್ರಚಾರ ಮಾಡಲಿಕ್ಕೆ ಸರ್ಕಾರ ಉಪಯೋಗ ಮಾಡಿಕೊಳ್ಳುವಂಥ ಟೂಲ್ಗಳು. ಓಕೆ, ಸೊ ಹಾಗೆ ಸಾಹಿತ್ಯವನ್ನು ಈ ಒಂದು ಪ್ರಚಾರ ಮಾಡುವ ಸಾಧನವನ್ನಾಗಿ ಸ್ವತಂತ್ರದ ಸಮಯದೊಳಗೆ ಬಳಸ್ಕೊಂಡಿದ್ದನ್ನು ಕಾಣ್ತೀವಿ. ಈವನ್ ಪತ್ರಿಕೆಗಳನ್ನು ಅದೇ ಥರ ಉಪಯೋಗಿಸ್ಕೊಂಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ಹೀಗೆ ಪ್ರಚಾರದ ಸಾಧನವಾಗಿ ಬಳಸಲಾಯಿತು. ಒಂದೇ ಮಾತರಂ. ಓಕೆ, ಸೊ ಇದನ್ನು ಬೆಂಗಾಲಲ್ಲಿ ಒಂದೇ ಅನ್ನಂಗಿಲ್ಲ ಫ್ರೆಂಡ್ಸ್, ಅವರು ಬಂದೇ ಅಂತಾರೆ. ಓಕೆ, ಸೊ ಯುಗಾಂತರ ಪತ್ರಿಕೆ ಬರೆದಿದ್ದಾಗಿರ್ಬೋದು. ಓಕೆ, ಸೊ ಹರಿಜನ ಸಂತತಿಯ ಪತ್ರಿಕೆಗಳನ್ನು ಬರೆದಿದ್ದಾಗಿರ್ಬೋದು. ಭಾರತೀಯ ನಾಗರಿಕರನ್ನು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಜಾಗೃತಿಗೊಳಿಸಿದ್ದಲ್ಲದೆ ಒಂದು ಸಾಮಾನ್ಯ ಉದ್ದೇಶಕ್ಕಾಗಿ ಅವರನ್ನು ಒಂದುಗೂಡಿಸಲಿಕ್ಕೂ ಕೂಡ ಇವು ಪ್ರಯತ್ನ ಮಾಡಿದ್ದು. ಭಾರತದಾದ್ಯಂತ ಬರೆದು ವಿತರಿಸಿದ ಕರಪತ್ರಗಳು. ಸಿ ಫ್ರೆಂಡ್ಸ್, ಕ್ಯಾನ್ ಯು ಇಮ್ಯಾಜಿನ್,
ಭಾರತದಾದ್ಯಂತ ಬರೆದು ಕರಪತ್ರಗಳನ್ನು ವಿತರಣೆ ಮಾಡೋದು ಅಂದರೆ ಅವಾಗಿನ ಕಾಲದೊಳಗೆ ಒಂದೇದು ನಮಗೆ ಪೇಪರ್ ಈಸಿಯಾಗಿ ಸಿಗ್ತಾ ಇರಲಿಲ್ಲ, ಎಲ್ಲನೂ ಪ್ರೊಡಕ್ಷನ್ ಮಾಡೋದು ಬ್ರಿಟಿಷೇ. ಅಂಥದ್ರಲ್ಲಿ ನಮ್ಮ ಹತ್ರ ಟ್ರೈನು, ಇವತ್ತಿನಂಗೆ ಬೈಕು ಕಾರು ಇರಲಿಲ್ಲ ಫ್ರೆಂಡ್ಸ್, ಬುಲ್ಲ ಕಾರ್ಟ್ಗಳಲ್ಲಿ ಅಡ್ಡಾಡಬೇಕಾಗ್ತು. ಇಂಥ ಸಮಯದೊಳಗೂ ದೇಶಾದ್ಯಂತ ಕರಪತ್ರಗಳನ್ನು ಹಂಚೋದು ಅಂದರೆ ದಟ್ಸ್ ಓನ್ಲಿ ರೆವಲ್ಯೂಷನರೀಸ್ ಕ್ಯಾನ್ ಡೂ ಇಟ್. ಓಕೆ, ಏನೇ ಆಗಲಿ ಈ ದೇಶದಿಂದ ಬ್ರಿಟಿಷನ್ನ ಓಡಿಸ್ಬೇಕು ಅನ್ನುವಂಥ ಒಂದು ಮನೋಭಾವ ಇದ್ದವ್ರು ಮಾತ್ರ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ವಿಮರ್ಶಾತ್ಮಕ ಮಾಹಿತಿಯನ್ನು ಒದಗಿಸುವುದು, ಬ್ರಿಟಿಷರ ವಿರುದ್ಧ ಪ್ರಚಾರಕವಾಗಿ ಕಾರ್ಯನಿರ್ವಹಿಸುವುದು. ಓಕೆ, ಇವೆಲ್ಲ ಮಾಡೋದ್ರಿಂದ ಸೊ ಪ್ರಪೋಗೆಂಡಾ, ಓಕೆ, ಬ್ರಿಟಿಷರು ಭಾರತವನ್ನು ಹೆಂಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇವನ್ ನಿಮಗೆ ಗೊತ್ತಾ ಫ್ರೆಂಡ್ಸ್, ಬ್ರಿಟಿಷ್ ಏನು ಹೇಳ್ತಿದ್ರು ಅಂದರೆ ಭಾರತೀಯರನ್ನ ಅಭಿವೃದ್ಧಿ ಮಾಡೋದು ವೈಟ್ ಮೆನ್ ಬರ್ಡನ್ ಅಂತ ಹೇಳ್ತಾ ಇದ್ರು. ಓಕೆ, ಬಿಳಿಯ ಜನಾಂಗದವರ ಮೇಲೆ ಇರುವಂಥ ಒಂದು ಬರ್ಡನ್ ಅಂತೆ ಅದು. ಓಕೆ, ಸೊ ನಮ್ಮ ದೇಶದೊಳಗೆ ಬಂದು ನಮ್ಮದೇ ಎಲ್ಲ ಎಕ್ಸ್ಪ್ಲಾಯ್ಟ್ ಮಾಡಿ ಮತ್ತೆ ನಮ್ಮನ್ನು ಇಂಪ್ರೂವ್ ಮಾಡೋದು ಅವ್ರ ಹಣೆ ಬರ ಅಂತೆ. ಓಕೆ, ಸಿ ಜಸ್ಟ್ ಭಾರತಕ್ಕೆ ಕರಪ್ಷನ್ನ ಪರಿಚಯ ಮಾಡಿದ್ದು ಬ್ರಿಟಿಷರು, ಭಾರತಕ್ಕೆ ಈ ರಾಜವಂಶದ ಆಡಳಿತವನ್ನು ಪರಿಚಯ ಮಾಡಿದ್ದು ಬ್ರಿಟಿಷರು, ಭಾರತಕ್ಕೆ ವಿವಿಧತೆಯಿಂದ ಕೂಡಿ ಸಮಾಧಾನವಾಗಿ ಮತ್ತು ಶಾಂತಿಯುತವಾಗಿರುವಂಥ ದೇಶವನ್ನು ಅಶಾಂತಿಯುತವನ್ನಾಗಿ ಮಾಡಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಒಡೆದಿರುವಂಥ ಒಂದು ಕ್ರೆಡಿಟ್ ಹೋಗೋದು ಇದೇ ಬ್ರಿಟಿಷರಿಗೆ ಫ್ರೆಂಡ್ಸ್. ಓಕೆ, ಸೊ ಅವತ್ತು ಸೆನ್ಸಸ್ನ ಮಾಡಿದರು, ಅವತ್ತು ಟ್ರೈಬಲ್ ಪೀಪಲ್ ಎಲ್ಲಿದ್ರೋ ಈ ಬುಡಕಟ್ಟು ಜನಾಂಗದವ್ರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡುವುದರ ಮೂಲಕ ಸೊ ನಮ್ಮ ದೇಶದಲ್ಲಿ ವಿವಿಧ ಧರ್ಮಗಳನ್ನು ತಂದರು, ಮತ್ತೆ ಫೋರ್ಸಿಬಲ್ ಆಗಿ ನಮ್ಮ ದೇಶದವರನ್ನ ಈ ಕನ್ವರ್ಟ್ ಮಾಡಿದ್ದನ್ನು ಕಾಣ್ತೀವಿ. ಓಕೆ, ಸೊ ಹಾಗೆ ದೇಶಭಕ್ತಿಯ ಭಾವನೆಗಳನ್ನು ಹರಡಿ, ಸ್ಪ್ರೆಡ್ ಆಫ್ ಪ್ಯಾಟ್ರಿಯೋಟಿಕ್ ಫೀಲಿಂಗ್ಸ್. ಸೊ ದೇಶಭಕ್ತಿ ಅಂದರೆ ಏನು ಅಂತ ನಮ್ಮ ಸಾಹಿತ್ಯನೇ ನಮಗೆ ಹೇಳಿದ್ದು. ಕಲೆ ಸಾಹಿತ್ಯವನ್ನು ದೇಶಭಕ್ತಿಯ ಸಂದೇಶವನ್ನು ಹರಡಲು ಮತ್ತು ಬ್ರಿಟಿಷರ ದೌರ್ಜನ್ಯವನ್ನು ಬಹಿರಂಗಪಡಿಸಲು ಓಕೆ ಇದನ್ನು ಬಳಸಲಾಯಿತು. ಆನಂದ್ ಮಠದಲ್ಲಿ ಬಂಗಾಳದಲ್ಲಿ ಕ್ಷಾಮವಾಗಿದ್ದನ್ನು ನೋಡಿ, ಬ್ರಿಟಿಷರು ಇಲ್ಲಿ ಬಂದರು, ನಮ್ಮ ಭೂಮಿಯನ್ನೇ ನಮಗೆ ಕೊಟ್ಟು ನಮ್ಮ ಕಡೆಯಿಂದನೇ ಕೃಷಿ ಮಾಡಕ್ಕೆ ಹಚ್ಚಿದ್ರು. ನಾವು ಬೆಳೆದಿರುವಂಥ ಒಂದು ಬೆಳೆಗೆ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಬ್ರಿಟಿಷರು ನಮ್ಮ ಬೆಳೆ ನಮ್ಮ ಹೊಲದ ಮೇಲೇ ಒಂದು ಈ ತೆರಿಗೆಯನ್ನು ಹಾಕುವಂಥ ವ್ಯವಸ್ಥೆಯನ್ನು ತಂದರು. ನಮಗೆ ಕ್ಷಾಮ ಆಗಿರಲಿ, ಬರಗಾಲ ಆಗಿರಲಿ, ಏನೇ ಆದರೂ ಕೂಡ ಭಾರತೀಯರು ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಇಂಥ ಒಂದು ಸಂದರ್ಭದೊಳಗೆ ನಾವು ಜೀವನ ಮಾಡಬೇಕಾಗಿತ್ತು ಫ್ರೆಂಡ್ಸ್. ಇಂಥ ಒಂದು ಸಮಯದಲ್ಲಾದ ಓಕೆ ಸೊ ಸ್ಥಾಪಿಸಲಾದ ಚಟ್ಟೋಪಾಧ್ಯಾಯ ಅವರು ತಮ್ಮ ಪಾತ್ರವನ್ನು ಈ ಹೋರಾಟದ ಮನೋಭಾವ ಮೂಡಲಿಕ್ಕೆ ಮತ್ತು ತಮ್ಮ ಮನೆ ಮತ್ತು ಕುಟುಂಬವನ್ನು ತೊರೆದು ಸಾಮಾನ್ಯ ಜನರು ಮತ್ತು ಈ ಒಂದು ದೇಶ ಅಂದರೆ ನಮ್ಮ ತಾಯಿಗೆ ಹೋಲಿಸಿ ಸೊ ನಾವು ದೇಶಕ್ಕೆ ಮಾಡೋದು ನಮ್ಮ ತಾಯಿಗೆ ಮಾಡುವಂಥ ಸೇವೆ ಅನ್ನುವಂಥ ಕ್ರಾಂತಿಕಾರಕ ಮಾತುಗಳನ್ನು ಕೂಡ ಸೊ ಇವರು ಆಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ರಾಷ್ಟ್ರ ಗೀತೆ ವಂದೇ ಮಾತರಂ ಅನ್ನೋ ಈ ಕಾದಂಬರಿಯಲ್ಲಿ ಮೊದಲ ಬಾರಿಗೆ ಕವಿತೆಯಾಗಿ ಬರೆದಿದ್ದನ್ನು ಕಾಣ್ತೀವಿ ಆನಂದ್ ಮಠದಲ್ಲಿ. ಓಕೆ, ಸೊ ನೀವು ಎಕ್ಸಾಂಪಲ್ ಕೊಟ್ಟು ಬರಿಬೋದು. ಇನ್ನೂ ನಿಮಗೆ ಅನೇಕ ಎಕ್ಸಾಂಪಲ್ನ ಕೊಡ್ತೀನಿ, ಸೊ ನೀವು ಅದನ್ನು ಬರ್ಕೋಬೋದು ಫ್ರೆಂಡ್ಸ್. ಓಕೆ, ಅದನ್ನು ಬಳಸಿದ ಪಾತ್ರಗಳು, ಕೂಗು, ಇವನ್ ಸ್ಲೋಗನ್ಸ್ ಧೈರ್ಯವನ್ನು ನೀಡಲಿಕ್ಕೆ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ಟಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಸಾಹಿತ್ಯದ ಪಾತ್ರ, ರೋಲ್ ಆಫ್ ಲಿಟ್ರೇಚರ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಸಪ್ರೇಟಾಗಿ ಲಿಟ್ರೇಚರ್ ಬಗ್ಗೆನೇ ನಿಮಗೆ ಒಂದೇ ಒಂದು ಪ್ಯಾರಾಗ್ರಾಫ್ ಒಳಗೆ ಅನೇಕ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇದನ್ನು ಕೂಡ ನೀವು ನೋಟ್ ಮಾಡ್ಕೋಬೋದು. ಭಾರತೀಯರ ವಿರುದ್ಧ ಬ್ರಿಟಿಷ್ ಆಡಳಿತಗಾರರ ದಬ್ಬಾಳಿಕೆ, ಕ್ರೌರ್ಯವನ್ನು ಚಿತ್ರಿಸುವ ಅನೇಕ ದೇಶಭಕ್ತಿಯ ಕವನಗಳು, ಕಾದಂಬರಿಗಳು, ನಾಟಕಗಳು ಮತ್ತು ಸಣ್ಣ ಕಥೆಗಳು ಓಕೆ ಇವುಗಳನ್ನು ಬರೆಯಲಾಗಿದೆ. ಮತ್ತು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ದೊಡ್ಡ ಅಸ್ತ್ರಗಳಾಗಿ ಓಕೆ ಈ ಸಾಹಿತ್ಯ ಮತ್ತು ಕಲೆ ಕಾರ್ಯನಿರ್ವಹಿಸಿದ್ದನ್ನು ಕಾಣ್ತೀವಿ. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಹಲವಾರು ಕವಿಗಳು ಕ್ರಾಂತಿಕಾರಿಕ ಕವಿತೆಗಳನ್ನು ಬರೆದಿದ್ದನ್ನು ಕಾಣ್ತೀವಿ. ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲು ಭಾರತೀಯ ಯುವಕರನ್ನು ಇವು ಪ್ರೇರೇಪಿಸಿದ್ದನ್ನು ಕಾಣ್ತೀವಿ. ಹಿಂದಿ ಕ್ರಾಂತಿಕಾರಿ ಕವಿ ಮಕನ್ ಲಾಲ್ ಚತುರ್ವೇದಿ ಅವರಾಗಿರ್ಬೋದು, ಅವರ ಕವಿತೆ ಪುಷ್ಪಕಿ ಅಭಿಲಾಷ ಹೂವಿನ ಆಶೆ ಅನ್ನುವಂಥ ಒಂದು
ಕವನ ಆಗಿರ್ಬೋದು, ಇದು ಭಾರತೀಯರನ್ನ ಇನ್ಸ್ಪೈರ್ ಮಾಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಭಾರತದ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಸ್ವತಂತ್ರ ಹೋರಾಟಗಾರರಾಗಿ ಸ್ಫೂರ್ತಿ ನೀಡಲಿಕ್ಕೆ ಇವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಮೇಲಾಗಿ ಭಾರತದ ಮಹಾನ್ ಸ್ವತಂತ್ರ ಹೋರಾಟಗಾರರಾದಂಥ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರಾಗಿರ್ಬೋದು, ಪ್ರಸಿದ್ಧ ದ್ವಿಪದಿಗಳನ್ನು ಬಳಸಿದ್ರು ಫ್ರೆಂಡ್ಸ್. ಓಕೆ, ನಾನು ಫಸ್ಟ್ಗೆ ಹೇಳ್ದಂಗೆ ಸರ್ಪರೋಸಿ ಕಿ ತಮನ್ನ ಅಬ್ ಹಮಾರೆ ದಿಲ್ ಮೆ ಹೈ, ಓಕೆ ಅನ್ನುವಂಥ ಒಂದು ವಿಷಯಗಳನ್ನು ಉಪಯೋಗ ಮಾಡಿದ್ರು. ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಯಿತು. ಇನ್ನು ಪೇಂಟಿಂಗ್ಸ್ ನೋಡಿ, ಲಿಟ್ರೇಚರ್ ಅಂದರೆ ಎಲ್ಲ ಬರುತ್ತೆ ಫ್ರೆಂಡ್ಸ್. ಓಕೆ, ಲಿಟ್ರೇಚರ್ ಅಂದರೆ ಇವನ್ ಪೇಂಟಿಂಗ್ಸ್, ವರ್ಣಚಿತ್ರಗಳು ಬರ್ತವೆ. ದೀಸ್ ಪ್ಲೇಡ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. 1905ರಲ್ಲಿ ಸ್ವದೇಶಿ ಚಳುವಳಿ, ಬೆಂಗಾಲ್ ಸ್ಕೂಲ್ ಆಫ್ ಆರ್ಟ್ಸ್, ಓಕೆ, ಒಂದು ಹುಟ್ಟಿಗೆ ಕಾರಣವಾಯಿತು. ಇದರ ಮೂಲಕ ಹಿಂದಿನ ಕಲ್ಕತ್ತಾ ಮತ್ತು ಶಾಂತಿನಿಕೇತನದಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಇದರ ಮೂಲಕ ವರ್ಣಚಿತ್ರಗಳು, ಪತ್ರಿಕೆಗಳು, ಪೇಪರ್ಗಳು ಇವುಗಳನ್ನು ಮಾಡುವುದರ ಮೂಲಕ ಜನರಲ್ಲಿ ಒಂದು ಅವೇರ್ನೆಸ್ನ ಮೂಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಇನ್ನು 1906ರಲ್ಲಿ ಬಂಗಾಳದ ವಿಭಜನೆಯನ್ನು ವಿರೋಧಿಸಲು ವೆರಿ ವೆರಿ ಇಂಪಾರ್ಟೆಂಟ್, ಅಬನೀಂದ್ರನಾಥ್ ಟ್ಯಾಗೋರ್ ಅವರು ಪಾಶ್ಚಿಮಾತ್ಯ ಪ್ರಭಾವದ ವಿರುದ್ಧ ಧ್ವನಿಯಾಗಿ ಬಂಗಾ ಮಾತಾ ಭಾರತ್ ಮಾತಾ ಅನ್ನುವುದನ್ನು ಈ ಥರ ಭಾರತ ದೇಶವನ್ನು ಬಣ್ಣಿಸಿದ್ದನ್ನು ಕಾಣ್ತೀವಿ. ಸೊ ಓಕೆ, ಅದರ 4 ಲಕ್ಷಣಗಳು ಅಂದರೆ ಆಹಾರ, ಓಕೆ, ನಮ್ಮ ಆಹಾರವನ್ನು ನಾವೇ ರೆಡಿ ಮಾಡಬೇಕು, ನಾವು ಅದನ್ನೇ ತಿನ್ನಬೇಕು. ಬಟ್ಟೆ, ನಮ್ಮ ಬಟ್ಟೆಗಳನ್ನು ನಾವೇ ನೇಯಬೇಕು, ನಾವೇ ಹಾಕ್ಕೋಬೇಕು. ಕಲಿಕೆ, ಓನ್ಲಿ ಸ್ವದೇಶಿ ಸಾಹಿತ್ಯವನ್ನು ಕಲಿಬೇಕು. ಇನ್ನು ಆಧ್ಯಾತ್ಮಿಕ ಜ್ಞಾನ, ಓಕೆ, ಇವೆಲ್ಲ ರಾಷ್ಟ್ರೀಯತೆಯ ಗುರಿಗಳನ್ನು ನಮ್ಮ ಹತ್ರ ಮೂಡಿಸಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಅದು ಆದಮೇಲೆ ಭಾರತೀಯ ಇತಿಹಾಸದ ಭವ್ಯವಾದ ಗತಕಾಲವನ್ನು ಮೆಲುಕು ಹಾಕಲು ಕೂಡ ಇವು ನಮಗೆ ವರ್ಣಚಿತ್ರಗಳನ್ನು ಬಳಸಲಾಯಿತು. ಅಂತಹ ವರ್ಣಚಿತ್ರದ ಉದಾಹರಣೆ ಎಂದರೆ ಮೊಘಲ್ ಚಿಕನಿ, ಓಕೆ, ಮೊಘಲ್ ಚಿಕನಿ ಸಂಪ್ರದಾಯಕ್ಕೆ ಗೌರವವಾಗಿ ಅಬನೀಂದ್ರನಾಥ್ ಟ್ಯಾಗೋರ್ ಅವರು ದಿ ಫಾಸಿಂಗ್ ಆಫ್ ಶಹಜಾನ್ ಅನ್ನ ಯಾವ ಥರ ಡಿಪಿಕ್ಟ್ ಮಾಡಿದ್ರು ಅಂದರೆ, ಭಾರತದೊಳಗೆ ಒಬ್ಬ ರಾಜ ಹೆಂಗಿದ್ದ, ಭಾರತ ಈ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಹೆಂಗೆ ರಾಜ್ಯ ಇತ್ತು, ಓಕೆ, ಒಂದು ದೇಶ ಹೆಂಗಿತ್ತು, ಅವ್ರವ್ರದೇ ರಾಜ್ಯಗಳೊಳಗೆ ಹೆಂಗೆ ರಾಜರು ಆರಾಮಾಗಿದ್ರು, ಬಟ್ ನಂತರ ಹೇಗೆ ಬದಲಾವಣೆ ಆಯಿತು ಅನ್ನೋದನ್ನು ತುಂಬ ಚೆನ್ನಾಗಿ ಇವರು ಕಲಿಸ್ಕೊಡ್ತಾರೆ ಫ್ರೆಂಡ್ಸ್. ಇನ್ನು ಕಂಪನಿ ಪೇಂಟಿಂಗ್ಗಳ ರೊಮ್ಯಾಂಟಿಕ್ ಶೈಲಿ, ರಾಜಾ ರವಿವರ್ಮ, ನೀವು ಹೆಸರು ಕೇಳಿರ್ಬೋದು. ಮತ್ತೆ ಯಾರ್ಯಾರು ಗೊತ್ತಿದ್ದೇವೆ ನಿಮಗೂ ಇದರೊಳಗೆ ಬರೀರಿ ಫ್ರೆಂಡ್ಸ್. ಓಕೆ, ನನ್ನ ಹತ್ರ ಇದ್ದಿದ್ದನ್ನು ನಾನು ಹಾಕಿದ್ದೀನಿ. ಹಿಂದೂ ದೇವತೆಗಳಾಗಿರ್ಬೋದು, ಪೌರಾಣಿಕ ದೃಶ್ಯಗಳಾಗಿರ್ಬೋದು, ತಿಲಕ್ ಅವರಾಗಿರ್ಬೋದು, ಓಕೆ, ಕೇಸರಿ ಮತ್ತು ಮರಾಠಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದಾಗಿರ್ಬೋದು. ಓಕೆ, ನೀವು ಅದನ್ನು ಕೂಡ ಎಕ್ಸಾಂಪಲ್ ಬರೀರಿ ಫ್ರೆಂಡ್ಸ್. ಮರಾಠಿ ಒಳಗೊಂದು, ಇಂಗ್ಲೀಷ್ ಒಳಗೊಂದು ಬರೆದಿದ್ದು, ಗಣೇಶನ ಹಬ್ಬವನ್ನು ಪ್ರಾರಂಭ ಮಾಡಿದ್ದು. ಓಕೆ, ಜನರನ್ನ ಒಟ್ಟುಗೂಡಿಸ್ಲಿಕ್ಕೆ ಅವತ್ತು ನಿಜವಾಗ್ಲೂ ಒಂದು ದಿನದ ಮಟ್ಟಿಗೆ ತಿಲಕ್ ಅವರು ಈ ಗಣೇಶನ ಹಬ್ಬನ ಪ್ರಾರಂಭ ಮಾಡಿದ್ರು ಫ್ರೆಂಡ್ಸ್. ಓನ್ಲಿ ರೀಸನ್ ಈಸ್ ಜನರನ್ನ ಒಂದು ಕಡೆ ಕೂಡಿಸ್ಬೇಕು ಅಂತ. ನಿಜವಾಗ್ಲೂ ಗಣೇಶನಿಟ್ಟು ಏನೋ ಮಾಡಬೇಕು ಅಂತಲ್ಲ, ಜನರನ್ನ ಕೂಡಿಸ್ಬೇಕು ಅಂತ. ಬಟ್ ಇವತ್ತು ಆಲ್ ಟುಗೆದರ್ ಗಣಪತಿನ 11 ದಿನನೂ ಇಡ್ತಾರೆ, 7 ದಿನನೂ ಇಡ್ತಾರೆ, 21 ದಿನನೂ ಇಡ್ತಾರೆ. ಆಮೇಲೆ ಗಣಪತಿನ ಕಳ್ಸಕ್ಕೆ ಹೋಗಿ ದೇಶನ ಸ್ವಚ್ಛ ಇಡಂಗಿಲ್ಲ ಫ್ರೆಂಡ್ಸ್, ದೇಶನ ಗಲೀಜ್ ಮಾಡೋರು ಭಾಳಿದ್ದಾರೆ. ಎಷ್ಟು ಬಾರಿ ಹೇಳಿದ್ರು ಕೂಡ ನೀವು ಪಟಾಕ್ಷಿಯನ್ನು ಹಾರಿಸ್ಬಾರ್ದು, ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅಲ್ಲ ಅಂತ ಹೇಳಿದರು. ಮತ್ತೆ ಅದೇ ಒಂದು ಹಾಡನ್ನು ಮಾಡ್ತಾರೆ ಫ್ರೆಂಡ್ಸ್. ಈ ದೇಶ ಉದ್ಧಾರ ಆಗಬೇಕು ಅಂತ ಅವತ್ತು ತಿಲಕ್ ಅವರು ನಮಗೆ ಸ್ವತಂತ್ರ ಸಿಗಬೇಕು ಅಂತ ಶುರು ಮಾಡಿದ್ದನ್ನು ಇವತ್ತು ಜನ ಹಿಂಗೆ ಬಳಸ್ತಿದ್ದಾರೆ. ಓಕೆ, ಹೀಗೆ ಹಿಂದೂ ದೇವತೆಗಳಾಗಿರ್ಬೋದು, ನಾಡ ಹಬ್ಬಗಳಾಗಿರ್ಬೋದು, ಓಕೆ, ಭಾರತೀಯ ಜೀವನದ ವರ್ಣಚಿತ್ರಗಳಿಂದ ಇವುಗಳನ್ನೆಲ್ಲ ಬರೆಯಲಾಯಿತು. ನೀವು ಈಗ ಮೈಸೂರು ದಸರಾ ನಡೀತಾ ಇದೆ ಫ್ರೆಂಡ್ಸ್. ಓಕೆ, ಈ ಮೈಸೂರು ದಸರಾದ ಒಂದು ಸಂಸ್ಕೃತಿಯನ್ನು ಕರ್ನಾಟಕದೊಳಗೆ ಇನ್ನೂ ಆದರೂ ಹೆಂಗೆ ನಡೆಸ್ಕೊಂಡು ಹೊಂಟಿದ್ವಿ ನೋಡಿ ನಾವು. ಓಕೆ, ಇಲ್ಲಿ ಆ ಪೋಸ್ಟರ್ಗಳನ್ನು, ಆ ಚಿತ್ರಗಳನ್ನು, ಆ ಕ್ಯಾಲೆಂಡರ್ಗಳನ್ನು ನೋಡಿದರೆ ದೇಶಾದ್ಯಂತ ಹೆಂಗೆ ಈ ಒಂದು ವ್ಯವಸ್ಥೆಗಳು ಇದ್ದವು, ರಾಜಮನೆತನಗಳು ಹೆಂಗಿದ್ದವು, ಅವುಗಳನ್ನು ಬ್ರಿಟಿಷ್ ಹೆಂಗೆ ಹಾಳು ಮಾಡಿದ್ದಾರೆ ಅನ್ನುವಂಥ ಚಿತ್ರಗಳು, ಆಮೇಲೆ ರಾಜ ರಾಣಿಯರು ತಾವು ಹೇಗೆ ಇರ್ತಿದ್ರು, ಹೇಗೆ ಜೀವನ ನಡೆಸ್ತಿದ್ರು, ಈ ಥರದ ಒಂದು ವರ್ಣಚಿತ್ರಗಳು ಡೆಫಿನೆಟ್ಲಿ ಭಾರತೀಯರಲ್ಲಿ ಒಂದು ರೋಮಾಂಚನ ಹುಟ್ಟಿಸಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ನಂದಲಾಲ್ ಬೋಸ್, ಓಕೆ, ಇವರು ಭಾರತೀಯ ಜೀವನ ಮತ್ತು ಸ್ಥಳೀಯ ಉದ್ಯೋಗಗಳನ್ನು, ಚೈತನ್ಯಗಳನ್ನು ಆಹ್ವಾನಿಸಿದರು. ವರ್ಣಚಿತ್ರಗಳ ಮೂಲಕ ಮತ್ತು ಪೋಸ್ಟರ್ಗಳ ಮೂಲಕ
ಪಾಶ್ಚಾತ್ಯರ ವಸ್ತುಗಳನ್ನು ಬಹಿರಂಗವಾಗಿ ಅಪೋಸ್ ಮಾಡಿದ್ದನ್ನು ಕಾಣ್ತೀವಿ. ಸೊ ಮತ್ತು ಭಾರತೀಯ ಶೈಲಿಗಳನ್ನು ಇವರು ಹೇಳಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಸೊ ಹೀಗೆ ಗ್ರಾಮೀಣ ಜೀವನದ ದೃಶ್ಯಗಳನ್ನು ನೋಡ್ಬೋದು. ಉದಾಹರಣೆಗೆ ಕಾಂಗ್ರೆಸ್ ಸಮಿತಿ ಹರಿಪುರ ಸಭೆಯ ಪೋಸ್ಟರ್ಗಳು. ಓಕೆ, ಯಾವ ಥರ ನಡೆಯುತ್ತೆ ಜನರಿಗೆ ನೋಡಿ, ಕಾಂಗ್ರೆಸ್ ಸಭೆ ನಡೆಯುತ್ತೆ ಅಂದರೆ ಮುಂಬೈಯಲ್ಲಿ ನಡಿಬೋದು, ಡೆಲ್ಲಿ ಒಳಗೆ ನಡಿಬೋದು, ಆ ಥರ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ನಡೀತಿದ್ವು. ಆದರೆ ಈ ಒಂದು ಪತ್ರಿಕೆ ಮತ್ತು ಈ ಒಂದು ಚಿತ್ರಕಲೆಗಳ ಮೂಲಕ ಜನರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಇವ್ರು ಮಾಡಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಕಾಳಿಘಾಟ್ ಶೈಲಿಯ ಚಿತ್ರಕಲೆ ವೆರಿ ಇಂಪಾರ್ಟೆಂಟ್. ಓಕೆ, ಕುಶಲಕರ್ಮಿಗಳು ಮತ್ತು ಈ ಒಂದು ಪಟುವಾ ಅಥವಾ ಸ್ಕ್ರಾಲ್ ಪೇಂಟರ್ಸ್ಗಳು. ಓಕೆ, ಸೊ ಇವು ಏನು ಮಾಡ್ತಿದ್ವು ಅಂದರೆ ತಮ್ಮ ಸಾಂಪ್ರದಾಯಿಕ ಜ್ಞಾನವನ್ನು ಯುರೋಪಿಯನ್ ತಂತ್ರಗಳೊಂದಿಗೆ, ಓಕೆ, ತಮ್ಮ ಸಾಂಪ್ರದಾಯಿಕ ಜ್ಞಾನವನ್ನು ಯುರೋಪಿಯನ್ ತಂತ್ರಗಳನ್ನು ಬಳಸುವುದರ ಮೂಲಕ ಸೊ ಜನರಿಗೆ ಸಮಕಾಲೀನ ಸಮಾಜ ಸಂಸ್ಕೃತಿ, ಓಕೆ, ಸೊ ಆಕ್ಸಿಡೆಂಟಲ್ ಆರ್ಟ್ ಅನ್ನೋದನ್ನು ಪ್ರಾರಂಭ ಮಾಡಿದ್ದನ್ನು ಕಾಣ್ತೀವಿ. ಓಕೆ, ಸೊ ಮಿಶ್ರಿತ ಧಾರ್ಮಿಕ ವಿಷಯಗಳನ್ನು ಓರಿಯೆಂಟಲ್ ಸ್ಕೂಲ್ ಆಫ್ ಆರ್ಟ್ ಅಂತ ಪ್ರಾರಂಭ ಮಾಡಿದ್ದನ್ನು ಕಾಣ್ತೀವಿ. ಓರಿಯೆಂಟಲ್ ಕಲೆಗಳು ಪ್ರಾರಂಭ ಆಗಿದ್ದು. ಓಕೆ, ಇವೆಲ್ಲವೂ ಕೂಡ ಸ್ವತಂತ್ರ ಸಂದರ್ಭದಲ್ಲಿ ಜನರ ಮೇಲೆ ಪ್ರಭಾವ ಬೀರಿದು ಜನರನ್ನ ಇನ್ಸ್ಪೈರ್ ಮಾಡಲಿಕ್ಕೆ ಸಾಧ್ಯ ಆದವು ಫ್ರೆಂಡ್ಸ್. ಓಕೆ, ಇನ್ನು ಜೈನುಲ್ ಅಬೇದಿನ್, ಓಕೆ, ರಂತಹ ಕಲಾವಿದರು 1943ರ ಬಂಗಾಳದ ಬರಗಾಲದ ಸಮಯದಲ್ಲಿ ಭೀಕರ ಪರಿಸ್ಥಿತಿಯನ್ನು, ಓಕೆ, ಈ ಚಿತ್ರಕಲೆಗಳನ್ನ ಮಾಡ್ತಾರೆ ನೋಡಿ. ಓಕೆ, ಒಂದು ಗಿಡ ಇದೆ, ಅದು ಪೂರ್ತಿ ಎಲ್ಲ ಒಣಗಿ ನಿಂತಿದೆ. ಓಕೆ, ಸೊ ಅಲ್ಲಿ ಎಷ್ಟೋ ಕಡೆ ಟೈಗರು ಅವೆಲ್ಲ ಬೇರೆ ಬೇರೆ ಪ್ರಾಣಿಗಳಿದಾವೆ, ಪಕ್ಷಿಗಳಿದಾವೆ, ಅವಕ್ಕೆ ಕುಡಿಲಿಕ್ಕೆ ನೀರು ಇಲ್ಲ, ಈ ಗಿಡನೂ ಬದುಕಲಿಲ್ಲ, ಓಕೆ, ಮಳೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಪಿಕ್ಚರ್ನ ಎಷ್ಟು ಘೋರವಾಗಿ ಇವರು ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಅದ್ರ ಜೊತೆಗೆ ಈವನ್ ಬ್ರಿಟಿಷರು ಇಷ್ಟೆಲ್ಲ ಆದರೂ ಕೂಡ ಅವರಿಗೆ ಟ್ಯಾಕ್ಸ್ ಕೊಡಬೇಕಂತೆ. ಓಕೆ, ಬ್ರಿಟಿಷರು ಹೇಳ್ದಂಗೆ ಕೇಳಬೇಕಂತೆ. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರದ ನೀತಿಗಳನ್ನು ಈ ಥರ ಸಂಗೀತ ಮತ್ತು ಸಾಹಿತ್ಯದಿಂದ ನಮ್ಮ ದೇಶದ ಜನನೇ ತಿಳಿಸಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಹೀಗೆ ನೀವು ಈ ವಿಷಯವನ್ನು ಡೆವಲಪ್ ಮಾಡಬೇಕು. ಯು ಆರ್ ಗೆಟ್ಟಿಂಗ್ ದ ಪಾಯಿಂಟ್. ಓಕೆ, ಕವಿತೆಗಳು, ಘೋಷಣೆಗಳು, ಜಾನಪದ ಗೀತೆಗಳು, ಸಂಗೀತದ ವಿಷಯಗಳು ರಾಜಕೀಯ ಜಾಗೃತಿಯನ್ನು ಮೂಡಿಸಿದ್ದನ್ನು ಕಾಣ್ತೀವಿ. ಸಾಮಾಜಿಕ ಸಮಸ್ಯೆಗಳಿಗೆ ಬದಲಾಯಿತು. ಹೀಗೆ ಮೊದಲು ಧರ್ಮ, ಸೂಫಿಸಮ್, ಓಕೆ, ಆಮೇಲೆ ಸಂಗಾತಿಯ ಮೇಲೆ ಪ್ರೀತಿಯನ್ನು ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂಥ ಒಂದು ಭಾವನೆ, ದೇವರ ಮೇಲೆ ಇರುವಂಥ ಪ್ರೀತಿಯನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನುವಂಥ ಒಂದು ವಿಷಯಗಳನ್ನು ಕವಿತೆಗಳ ಮೂಲಕ ಕವಿಗಳು ಹೇಳಿದ್ದನ್ನು ಕಾಣ್ತೀವಿ. ಇವತ್ತು ಕೂಡ ಮಾಡ್ತಾರಲ್ವಾ, ಪಿಕ್ಚರ್ ಒಳಗೆ ನೀವು ಸಾಂಗ್ಸ್ಗಳನ್ನು ನೋಡ್ತಿರಲ್ವಾ. ಹೀಗೆ ಲೇಖಕರು, ಕವಿಗಳಾದ ರವೀಂದ್ರನಾಥ್ ಟ್ಯಾಗೋರ್, ಮೊಹಮ್ಮದ್ ಇಕ್ಬಾಲ್, ಬಂಕಿಂಚಂದ್ರ ಚಟ್ಟೋಪಾಧ್ಯಾಯ ಅವರು ಭಾರತೀಯರ ಮೇಲೆ ಬ್ರಿಟಿಷರ ದೌರ್ಜನ್ಯದ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಮತ್ತು ದೇಶಕ್ಕಾಗಿ ಹೋರಾಡಲು, ಜನರನ್ನು ಉತ್ತೇಜಿಸಲು, ಸ್ವತಂತ್ರ ಚಿಂತನೆಗಳನ್ನು ಪ್ರಚೋದಿಸಲು ಸಾಹಿತ್ಯ, ಕಾವ್ಯ ಮತ್ತು ಭಾಷಣಗಳನ್ನು ಸಾಧನವಾಗಿ ಬಳಸಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು 19ನೇ ಶತಮಾನದಲ್ಲಿ ಓಕೆ ಕಾದಂಬರಿಗಳು, ಓಕೆ, ಇವು ಕಾದಂಬರಿಗಳು ಬರೀಲಿಕ್ಕೆ ಪ್ರಾರಂಭವಾದವು. ಸಾಮಾಜಿಕ ಸುಧಾರಣಾ ಚಳುವಳಿಗಳು ಪ್ರಾರಂಭವಾದವು. ಓಕೆ, ವಂದೇ ಮಾತರಂ, ಭಾರತೀಯ ಕ್ರಾಂತಿಕಾರಿಗಳು ಇದನ್ನು ನೋಡುವುದರ ಮೂಲಕ ಸೊ ಇನ್ಸ್ಪೈರ್ ಆಗಿದ್ದು. ನಾನು ನೋಡಿದ್ದೀನಿ ಫ್ರೆಂಡ್ಸ್, ಈ ವಂದೇ ಮಾತರಂ ಸಾಂಗ್ನ ಕೇಳಿ ಅದೆಷ್ಟೋ ಜನ ಭಾರತದ ಮಿಲಿಟ್ರಿಯಲ್ಲಿ ಹೋಗಿ ಸೇರಿದ್ದಾರೆ, ದೇಶ ಸೇವೆಗೆ ಅವರು ಜಾಯ್ನ್ ಆಗಿದ್ದಾರೆ. ಓಕೆ, ಬಂಕಿಂಚಂದ್ರ ಚಟರ್ಜಿ ಬಂಗಾಳಿ ಕಾದಂಬರಿ ಆನಂದ್ ಮಠದಲ್ಲಿ 1882ರಲ್ಲಿ ಇದನ್ನು ಬರೆದಿದ್ರು ಫ್ರೆಂಡ್ಸ್. ಅಸ್ಪೃಶ್ಯತೆ, ಜಾತಿ ಭೇದ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿಲ್ವಾ? ನಿಮಗೆ ಪೂನಾ ಫ್ಯಾಕ್ಟ್ ಗೊತ್ತಿರ್ಬೋದಲ್ವಾ? ಓಕೆ, ಪೂನಾ ಫ್ಯಾಕ್ಟ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಆಗಿದ್ದು ಫ್ರೆಂಡ್ಸ್. ಓಕೆ, ಗಾಂಧೀಜಿ ಅರ್ಥ ಮಾಡ್ಕೊಂಡಿದ್ದು ಇಷ್ಟು ವರ್ಷ ಬೆಂಗಾಲ್ ಡಿವಿಷನ್ ಮಾಡಿ ಇವೆಲ್ಲ ಮಾಡಿ ಬ್ರಿಟಿಷರು ಧರ್ಮಗಳ ನಡುವೆ ಒಂದು ಡಿವಿಷನ್ನ ಮಾಡಿದ್ದಾರೆ. ಈಗ ಸೊ ಈ ಒಂದು ಕಮ್ಯುನಲ್ ಅವಾರ್ಡನ್ನು ಅನೌನ್ಸ್ ಮಾಡೋದ್ರ ಮೂಲಕ ಓಕೆ ಸೊ ಜಾತಿಗಳ ನಡುವೆ ವಿಂಗಡಣೆ ಮಾಡುವ ಒಂದು ಪ್ಲ್ಯಾನ್ನ ಹಾಕಿದ್ರು. ಇದನ್ನು ಅರ್ಥ ಮಾಡ್ಕೊಂಡಂಥ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರನ್ನ ಕರೆದು ಇಬ್ಬರು ಧುರೀಣರು, ಮಹಾನರು, ಓಕೆ, ಇಬ್ಬರು ಈ ದೇಶದ ಒಂದು ಮಹಾನ್ ವ್ಯಕ್ತಿಗಳು ಸೇರಿ ಪೂನಾ ಫ್ಯಾಕ್ಟನ್ನು ಮಾಡೋದ್ರ ಮೂಲಕ ಅದನ್ನು ನಿಲ್ಲಿಸಿದ್ರು. ಓಕೆ, ಆದರೂ ಕೂಡ ಬ್ರಿಟಿಷ್ಗೆ ಗೊತ್ತಿತ್ತು ನಾವು ಯಾವ ಥರ ಈ ಒಂದು ಭಾರತೀಯರನ್ನ ಡಿವಿಷನ್ ಮಾಡಬಹುದು ಅಂತ. ಸೊ ಆ್ಯಂಡ್ ಅವರು ಸಾಧನೆ ಮಾಡಿದ್ದು ಕೂಡ ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ಮತ್ತೆ ಹೌ ಲಿಟ್ರೇಚರ್ ಈಸ್ ಹೆಲ್ಪ್ಫುಲ್ ಫಾರ್ ಫ್ರೀಡಮ್ ಸ್ಟ್ರಗಲ್.
ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ನ ಕೊಡ್ತಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನಿಮಗೆ 100 ಪಾಯಿಂಟ್ ಮೇಲ್ಗಡೆ ನಾನು ಕವರ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಮತ್ತೇನೇನೆಲ್ಲ ನಿಮಗೆ ಉಪಯೋಗ ಆಗ್ಬೋದು, ಮೇಲೆ ಇರುವಂಥ ಪಾಯಿಂಟ್ಗಳು ಇಲ್ಲಿ ರಿಪೀಟು ಆಗಿರ್ಬೋದು, ಬಟ್ ಒಂದೇ ಕಡೆ ಪಾಯಿಂಟ್ ಕೊಡ್ತಿದ್ದೀನಿ. ನೀವು ಈ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಂಡು ಎಕ್ಸ್ಪ್ಲನೇಷನ್ ನೀವೇ ಮಾಡ್ಬೋದು. ಸಾಹಿತ್ಯವು ಜನರಲ್ಲಿ ರಾಷ್ಟ್ರೀಯ ಭಾವನೆಗಳನ್ನು ಹುಟ್ಟುಹಾಕಿತು. ಇದು ಅವರ ದೇಶಕ್ಕಾಗಿ ಅವರ ಭಾವನೆಗಳನ್ನು ಕೆರಳಿಸಿತು. ಭಾರತ ಇರೋದೇ ಭಾರತೀಯರಿಗಾಗಿ, ಯಾಕೆ ಬ್ರಿಟಿಷ್ ಆಳ್ವಿಕೆ ನಾನು ಒಪ್ಕೋಬೇಕು ಅನ್ನುವಂಥ ಒಂದು ಭಾವನೆಯನ್ನು ಮೂಡಿಸಿದ್ದು. ಸ್ವತಂತ್ರದ ಅಗತ್ಯವನ್ನು ಸಾಹಿತ್ಯದಲ್ಲಿ ವ್ಯಕ್ತಪಡಿಸಲಾಯಿತು. ಆ್ಯಸ್ ಐ ಟೋಲ್ಡ್, ಓಕೆ, ಸ್ವತಂತ್ರ ಅಂದರೆ ಏನು, ಸ್ವತಂತ್ರ ಬಂದರೆ ನಮಗೆ ಏನು ಉಪಯೋಗ ಆಗುತ್ತೆ, ಸ್ವತಂತ್ರ ಯಾಕೆ ಬೇಕಾಗಿದೆ ಅನ್ನುವಂಥ ವಿಷಯಗಳನ್ನು ಸಾಹಿತ್ಯದ ಮೂಲಕ ತಿಳಿದುಕೊಳ್ಳಲಾಯಿತು ಫ್ರೆಂಡ್ಸ್. ಇವತ್ತು ನೋಡಿ ನೀವು, ಓಕೆ, ಇವತ್ತು ಕೂಡ ನಾವು ನಮ್ಮ ದೇಶದ ಬಗ್ಗೆ ಏನಾದರೂ ತಿಳಿಸಬೇಕು ಅಂದರೆ ಸಾಹಿತ್ಯ ಇಸ್ ದ ಬೆಸ್ಟ್ ಒಂದು ವೇ ಆಗಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಸಾಹಿತ್ಯವು ಭಾರತೀಯ ಜನರನ್ನು ದೇಶಭಕ್ತಿ ಮತ್ತು ರಾಷ್ಟ್ರೀಯತೆಯ ವಿಷಯಗಳ ಮೂಲಕ ತಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಲು ಪ್ರಯತ್ನಿಸಿತು. ಹಳ್ಳಿಗಳಲ್ಲಿ ಭಾರತೀಯ ಹಳ್ಳಿಗಳಲ್ಲಿ ಧ್ವಜವನ್ನು ಹಾರಿಸಿದ್ರು. ನಮ್ಮ ಕರ್ನಾಟಕದೊಳಗೂ ಕೂಡ ಈಸೂರು ದುರಂತ ನೀವು ಕೇಳಿರ್ಬೋದು ಫ್ರೆಂಡ್ಸ್. ಓಕೆ, ಕರ್ನಾಟಕದಲ್ಲಿ ಎಷ್ಟೋ ಜನ ಈ ಒಂದು ಫ್ರೀಡಮ್ ಫೈಟ್ನಲ್ಲಿ ಈ ಒಂದು ಫ್ರೀಡಮ್ ಸ್ಟ್ರಗಲ್ನಲ್ಲಿ ಭಾಗಿಯಾಗಿದ್ದನ್ನು ಕಾಣ್ತೀವಿ. ಓಕೆ, ಸ್ವತಂತ್ರ ಚಳವಳಿಯಲ್ಲಿ ಭಾಗಿಯಾದ್ರಲ್ಲ, ನೀವು ಕರ್ನಾಟಕದ್ದು ಕೂಡ ಉದಾಹರಣೆ ಕೊಟ್ಟು ಬರೀಬೋದು ಫ್ರೆಂಡ್ಸ್. ಮೀನ್ಸ್ ಈ ಪಾಯಿಂಟ್ಸ್ಗಳಲ್ಲಿ ಕರ್ನಾಟಕದಿಂದ ಇವರು ಈ ಪುಸ್ತಕವನ್ನು ಬರೆದ್ರು, ಈ ಥರ ಪಾರ್ಟಿಸಿಪೇಟ್ ಮಾಡಿದ್ರು, ನರಗುಂದ ದಂಗೆ ಅಂತ ಮಾಡಿದ್ರು. ವಾಟ್ ಎವರ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಗಿವ್ ದೆಮ್. ಓಕೆ, ಇದು ಸಾರ್ವಜನಿಕ ಜಾಗೃತಿಯ ಪಾತ್ರವನ್ನು ವಹಿಸಿತು. ಓಕೆ, ಸಾರ್ವಜನಿಕ ಒಂದು ಪಾತ್ರವನ್ನು ವಹಿಸಿತು. ಸಾರ್ವಜನಿಕರೇ ಬಂದು ಸ್ವತಂತ್ರದಲ್ಲಿ ಭಾಗಿಯಾಗಲಿಕ್ಕೆ ಕಾರಣ ಆಯಿತು. ಬೌದ್ಧಿಕ ವರ್ಗಗಳಿಂದ ಸಾಹಿತ್ಯದ ಮೂಲಕ ಜನರನ್ನು ಸಜ್ಜುಗೊಳಿಸಿತು. ನೋಡಿ, ಒಂದನೇದು ನಿಮ್ಮ ಹತ್ರ ಇಂಟ್ರೆಸ್ಟ್ ಇರ್ಬೋದು. ಓಕೆ, ಸ್ವತಂತ್ರ ಚಳವಳಿಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರ್ಬೋದು, ಬಟ್ ಹೆಂಗೆ ಭಾಗಿಯಾಗಬೇಕು ಅಂತ ಗೊತ್ತಿರಲಿಲ್ಲ. ಬೌದ್ಧಿಕವಾಗಿ ಜನರನ್ನ ಮೇಲೆತ್ತು ಕೆಲಸವನ್ನು ಮೊದಲು ಮಾಡಿ ಅವರು ಭಾಗಿಯಾಗುವ ಹಾಗೆ ಮಾಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್, ಸಾಹಿತ್ಯವು ಬ್ರಿಟಿಷರ ವಿರುದ್ಧ ಭಾರತೀಯ ಜನರನ್ನು ಒಗ್ಗೂಡಿಸಿತು. ಇಲ್ಲದಿದ್ದರೆ ಅವರು ಜಾತಿಯನ್ನು ಮತ್ತು ಧರ್ಮದ ಆಧಾರದ ಮೇಲೆ ಆಲ್ರೆಡಿ ವಿಭಜನೆ ಮಾಡಲಿಕ್ಕೆ ಬ್ರಿಟಿಷರು ಪ್ರಾರಂಭ ಮಾಡಿದರು. ಇದನ್ನು ಸುಳ್ಳು ಮಾಡಲಿಕ್ಕೆ ನಮ್ಮ ಸಾಹಿತ್ಯ ಮತ್ತು ನಮ್ಮ ಕಲೆ ತುಂಬಾ ಸಹಾಯ ಮಾಡಿತು ಫ್ರೆಂಡ್ಸ್. ನೆಕ್ಸ್ಟ್, ಸಾಹಿತ್ಯವು ಜನರಿಗೆ ಸ್ವತಂತ್ರದ ಮಹತ್ವವನ್ನು ತಿಳಿಸಿತು. ದೇಶದ ಸ್ವತಂತ್ರಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಲು ಕೂಡ ಪ್ರೇರೇಪಿಸಿತು. ಅದಕ್ಕೆ ನೋಡಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಓಕೆ, ಭಗತ್ ಸಿಂಗ್, ಓಕೆ, ಇವರೆಲ್ಲರೂ ತಮ್ಮ ಜೀವವನ್ನೇ ತ್ಯಾಗ ಮಾಡಿದರು. ಬ್ರಿಟಿಷರು ಯಾವಾಗ ಇವರನ್ನ ಗಲ್ಲಿಗೇರ್ಸಕ್ಕೆ ವಿಚಾರ ಮಾಡಿದ್ರು, 24, 22, 24, 26 ವರ್ಷದಲ್ಲಿ ಈ ಒಂದು ವ್ಯಕ್ತಿಗಳು, ಈ ಒಂದು ಮಹಾನ್ ವ್ಯಕ್ತಿಗಳು ತಮ್ಮ ದೇಶಕ್ಕಾಗಿ ತಮ್ಮ ಜೀವವನ್ನೇ ಮುಡುಪಾಗಿಟ್ಟವರು ಫ್ರೆಂಡ್ಸ್, ತಮ್ಮ ಜೀವವನ್ನೇ ಕೊಟ್ಟವರು. ಸೊ ಈ ದೇಶಕ್ಕಾಗಿ ಇಂಥ ಒಂದು ಸ್ವತಂತ್ರ ಚಳವಳಿಯಲ್ಲಿ ಜೀವ ಏನೋ ಕೊಟ್ಟು ಎಷ್ಟೋ ಜನ ಹೆಲ್ಪ್ ಮಾಡಿ ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಬಟ್ ಇವತ್ತು ಅದೆಷ್ಟೋ ಜನ, ಎಷ್ಟೋ ಪೊಲಿಟಿಷಿಯನ್, ಅದೆಷ್ಟೋ ಸರ್ಕಾರಿ ಉದ್ಯೋಗದೊಳಗಿದ್ದವರು ಈ ದೇಶವನ್ನು ಪ್ರಾಪರ್ ಆಗಿ ಲೂಟಿ ಹೊಡಿತಿದ್ದಾರೆ. ದಟ್ ಈಸ್ ಸೋ ಅನ್ಫಾರ್ಚುನೇಟ್ ಫ್ರೆಂಡ್ಸ್. ಹಾಗೆ ದೇಶಭಕ್ತಿಯ ಕಾವ್ಯಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು ಜನರಲ್ಲಿ ದೇಶಭಕ್ತಿಯ ಭಾವನೆಯನ್ನು ತುಂಬಿದವು. ಅದು ಬ್ರಿಟಿಷ್ ಆಳ್ವಿಕೆ ವಿರುದ್ಧ ದೊಡ್ಡ ಅಸ್ತ್ರವಾಗಿ ಬೆಳೆಯಿತು ಅನ್ನೋದನ್ನು ಸಾಬೀತುಪಡಿಸಿತು ಫ್ರೆಂಡ್ಸ್. ಓಕೆ, ಯು ಆರ್ ಗೆಟಿಂಗ್ ದ ಪಾಯಿಂಟ್. ಐ ಕವರ್ಡ್ ಮೋಸ್ಟ್ ಆಫ್ ದೀಸ್ ಪಾಯಿಂಟ್ಸ್ ಗೈಸ್. ಇದಕ್ಕೆ ನೀವು ಎಕ್ಸ್ಪ್ಲನೇಷನ್ ಬರೀಬೇಕು. ನೋಡಿ, ಇದು ಒಂದು ಎಸ್ಸೆ ಆಗಿರ್ಬೋದು, ಈವನ್ ಗವರ್ನರ್ ಎಸ್ಸೆ ಆಗಿರ್ಬೋದು. ಸೊ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನು ಸುಧಾರಣೆ ಮಾಡೋದರಲ್ಲಿ ರಾಜ್ಯಪಾಲರ ಪಾತ್ರ ಏನು ಅನ್ನುವಂಥ ಎಸ್ಸೆ ಏನು ಕೇಳಿದಾರಲ್ಲ ಫ್ರೆಂಡ್ಸ್. ಓಕೆ, ಇದರೊಳಗೆ ಅಂಥದ್ದೇನು ಸಿಕ್ಕಾಪಟ್ಟೆ ಬರೆಯೋಂಗಿರಂಗಿಲ್ಲ. ಗವರ್ನರ್ದು ಏನು ರೋಲ್ ಇದೆ ಅದನ್ನೇ ಬರೀಬೇಕು ನಾವು. ಓಕೆ, ಬಟ್ ಈ ಒಂದು ಎಸ್ಸೆ ಓಪನ್ ಆಗಿದೆ. ನಿಮಗೆ ಎಷ್ಟು ಎಕ್ಸಾಂಪಲ್ಸ್ ಗೊತ್ತಿದ್ದಾವೆ, ನಾನು ಎಕ್ಸಾಂಪಲ್ಸ್ ಗೊತ್ತಿದ್ದೇನೆ ಹೇಳಿದ್ದೀನಿ. ನಿಮಗೆ ಗೊತ್ತಿರುವಂಥ ಎಕ್ಸಾಂಪಲ್ಸ್ಗಳನ್ನು ಕೂಡ ಹಾಕಿ, ಕರ್ನಾಟಕದ ಎಕ್ಸಾಂಪಲ್ನು ಹಾಕಿ ನೀವು ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ಹೇಗೆ ಕನ್ಕ್ಲೂಷನ್ ಮಾಡೋದು? ಹೀಗಾಗಿ ಭಾರತ ಸ್ವತಂತ್ರ ಹೋರಾಟದಲ್ಲಿ ಕಲೆ, ಸಾಹಿತ್ಯವು ಕೂಡ ಅಪಾರ ಪಾತ್ರವನ್ನು ವಹಿಸಿದೆ. ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ನೀವು ಎಕ್ಸಾಂಪಲ್ ಮೂಲಕ ನಾನು ಹೇಳಿದ್ದೀನಿ. ಇದು ತಮ್ಮ ಕೆಲಸದ ಮೂಲಕ ಸಾರ್ವಜನಿಕರ ಮನಸ್ಸಿನಲ್ಲಿ ಒಂದು ಪ್ರಭಾವವನ್ನು ಬೀರಿತು. ಈ ಪ್ರಯತ್ನಗಳಿಂದ ರಾಷ್ಟ್ರೀಯತೆಯ ಮನೋಭಾವ ಬೆಳೆಯಿತು. ಓಕೆ, ಹಾಗೆ ಇದು ವಸಾಹತುಶಾಹಿ ದೌರ್ಜನ್ಯಗಳ ಮೂಲಕ ಟೀಕೆಗೂ ಕೂಡ ಕಾರಣವಾಯಿತು. ಮಾತ್ರವಲ್ಲದೆ
ವಸಾಹತುಶಾಹಿ ಶಕ್ತಿಗಳ ವಿರುದ್ಧ ಸಮೂಹಗಳನ್ನು ಒಗ್ಗೂಡಿಸುವ ಶಕ್ತಿಯಾಗಿಯೂ ಕೂಡ ಇದು ಕಾರ್ಯನಿರ್ವಹಿಸ್ತು ಫ್ರೆಂಡ್ಸ್. ಹೀಗೆ ನೀವು ಈ ಒಂದು ಪ್ರಬಂಧವನ್ನು ಈ ಥರ ಪಾಯಿಂಟ್ಸ್ ಹಾಕಿ ಡೆವಲಪ್ ಮಾಡಬೇಕು. ನೋಡಿ, ಬಹಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಸರ್ ನಾನು ಏನೋ ಇಂಟ್ರೊಡಕ್ಷನ್ ಏನೋ ಬರಿತೀನಿ, ಬಟ್ ಅದು ಆದಮೇಲೆ ಯಾವ ಥರ ಪಾಯಿಂಟ್ಸ್ಗಳನ್ನು ಹಾಕಬೇಕು, ಡೆವಲಪ್ ಹೆಂಗೆ ಮಾಡಬೇಕು. ಅರ್ಥ ಮಾಡಿಸ್ಲಿಕ್ಕೆ ನಾನು ಮೇಲಿನ 2-3 ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಅದು ಆದಮೇಲೆ 8 to 10 ಲೈನ್ ನೀವು ಒಂದು ಇಂಟ್ರೊಡಕ್ಷನ್ನ ಬರಿಬೇಕು, 8ರಿಂದ 10 ಲೈನ್ ಇಂಟ್ರೊಡಕ್ಷನ್ ಬರಿಬೇಕು. ಅದು ಆದ ನಂತರ ನೀವು ಡೈರೆಕ್ಟಾಗಿ ಒಂದು ಪಾಯಿಂಟ್ ಹಾಕಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ, ಒಂದು ಪಾಯಿಂಟ್ ಹಾಕಿದ್ದೀನಿ, ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇದೇ ಥರ ನಿಮ್ಮ ಪ್ರಬಂಧ ಬರವಣಿಗೆ ಇದ್ದರೆ ನಿಮಗೆ ಹೆಚ್ಚು ಅಂಕಗಳು ಸಿಗ್ತವೆ ಫ್ರೆಂಡ್ಸ್. ಈವನ್ PSI ಎಕ್ಸಾಮೇ ಬರೀರಿ, KAS ಎಕ್ಸಾಮೇ ಬರೀರಿ, ಈವನ್ KAS ಅಲ್ಲೂ ಕೂಡ ಇದು ನಿಮಗೆ ಸಿಲೆಬಸ್ಸಿಗಿದೆ. ಇದನ್ನು ಸಪ್ರೇಟಾಗಿ ಒಂದು 10 ಮಾರ್ಕ್ಸು 15 ಮಾರ್ಕ್ಸು ಕ್ವಶನ್ನು ಕೇಳ್ಬೋದು, ಆರ್ ಎಲ್ಸ್ ಪ್ರಬಂಧಕ್ಕೂ ಕೂಡ ಕೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ಇಂಥ ವಿಷಯಗಳನ್ನು ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್, ಇವನ್ ಐ ಥಾಟ್ ದಟ್ ಯಾವುದು ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಕೇಳ್ಬೋದು ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ಟೈಮ್ ಬರೀ ಮಹಿಳಾ ರಿಸರ್ವೇಷನ್ ಅಂತ ಕೂಡಬೇಡ್ರಿ, ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಏನು. ಓಕೆ, ಸೊ ನೀವು ಬರೀರಿ, ಎಸ್ಸೆ ಬರೆದು ನೋಡೋದು ನನಗೆ ಹಾಕಿ. ನಾನು ಹಂಡ್ರೆಡ್ಸ್ ಆಫ್ ಎಸ್ಸೆ ಮಾಡಿದ್ದೀನಿ ಫ್ರೆಂಡ್ಸ್, ಎಲ್ಲ ವಿಡಿಯೋಗಳನ್ನ ನೋಡ್ರಿ, ನೀವು ನೋಡೋಕತ್ತಿಲ್ಲ. ಬಟ್ ಏನೇನೋ ನೀವು ಕ್ವಶನ್ ಕೇಳ್ತೀರಾ, ಬಟ್ ನೀವು ಅದಕ್ಕೆ ಏನು ಮಾಡ್ತಾ ಇದ್ದೀನೋ ಹಂಡ್ರೆಡ್ಸ್ ಆಫ್ ವಿಡಿಯೋಗಳನ್ನ ನಿಮ್ಗೆ ಯಾರು ಫ್ರೀ ಆಗಿ ಯಾರು ವಿಡಿಯೋ ಮಾಡಿದ್ದಾರೆ ಹೇಳಿ ಫ್ರೆಂಡ್ಸ್, ಯಾವ ಯೂಟ್ಯೂಬಲ್ಲಿ ಮಾಡಿದ್ದಾರೆ. ನೀವು ಇವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದಿಲ್ಲ. ಓಕೆ, ಸೊ ಅದೇ ಪ್ರಾಬ್ಲಮ್ ಏನು ಅಂದರೆ, ಯಾರು ರಿಯಾಲಿಟಿಯನ್ನು ಹೇಳ್ತಿರ್ತಾರೆ ಅವ್ರ ವಿಡಿಯೋಗಳನ್ನ ಜನ ನೋಡೋದಿಲ್ಲ. ಅರೆ ಒಂದೊಂದು ತಾಸು ವಿಡಿಯೋ ಯಾರು ನೋಡ್ತಾರೆ ಅನ್ನುವಂಥ ಮನೋಭಾವನೆ ಫ್ರೆಂಡ್ಸ್. ಒಂದೊಂದು ತಾಸು ಯಾರು ನೋಡ್ತಾರೆ ಅಂದರೆ, ನೀವು 10 ನಿಮಿಷ 15 ನಿಮಿಷದೊಳಗೆ ಏನು ಪ್ರಬಂಧಗಳು ನೋಡಾತಿರಲ್ಲ, ಆ ಪ್ರಬಂಧಗಳ ವಿಷಯಗಳನ್ನ ಎಲ್ಲಿ ಕೇಳ್ತಿದ್ದಾರೆ. ಆಮೇಲೆ ನಿಮಗೆ ಮಲ್ಟಿಪಲ್ ಡೈಮೆನ್ಷನ್ ಮೇಲೆ 360 ಆ್ಯಂಗಲಲ್ಲಿ ಒಂದು ವಿಷಯ ಗೊತ್ತಿಲ್ಲ ಅಂದರೆ ನೀವು ಅದ್ರ ಮೇಲೆ ಪ್ರಬಂಧ ಕೇಳಿದ್ರು ಹೆಂಗೆ ಬರೀತೀರಾ ಫ್ರೆಂಡ್ಸ್, ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಬಟ್ ನೀವು ಮಲ್ಟಿಪಲ್ ಆ್ಯಂಗಲ್ ಮೇಲೆ ನೀವು ಡಿಸ್ಕಸ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಕ್ರಿಟಿಸಿಸಮ್ ಏನಿದಾವೆ, ಹೆಂಗೆ ಸರಿ ಹೆಂಗೆ ತಪ್ಪು ಅನ್ನೋದನ್ನು ಕೂಲಂಕುಷವಾಗಿ ವಿಚಾರ ಮಾಡಬೇಕು. ಒಂದು ವಿಷಯವನ್ನು ನೀವು ಈ ಥರ 360 ಡಿಗ್ರಿ ಆ್ಯಂಗಲಲ್ಲಿ ತಿಳ್ಕೊಂಡಾಗ ಮಾತ್ರ ಈವನ್ ಜನರಲ್ ಸ್ಟಡೀಸ್ ಪೇಪರ್, ಕರೆಂಟ್ ಅಫೇರ್ಸ್ ಕ್ವಶನ್ಸ್, ಓಕೆ, ಆಮೇಲೆ ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ ಕ್ವಶನ್ಸ್ಗಳನ್ನು ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಯಾರ್ಯಾರೆಲ್ಲ VA ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಾ, VAO, ಓಕೆ, VAO ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ, ನಾನು ಮೊನ್ನಿನ ವಿಡಿಯೋದೊಳಗೂ ಕೂಡ ಹೇಳಿದ್ದೀನಿ ಫ್ರೆಂಡ್ಸ್, ಏನು ಮಾಡಬೇಕು ಅಂದರೆ ಯಾವ ಕ್ವಶನ್ಗಳು ಡೀಪ್ ಆಗಿದ್ದಾವೆ, 1 ಓನ್ಲಿ, 2 ಓನ್ಲಿ, 1, 2, 3 ಆಲ್ ಆಫ್ ದಿ ಅಬೋವ್ ಅನ್ನುವಂಥ ಆಪ್ಷನ್ಸ್ ಇರುವಂಥ ಪ್ರಶ್ನೆಗಳನ್ನು ಅಟ್ಲೀಸ್ಟ್ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಗೆಟ್ ರೆಡಿ ಫಾರ್ ದ್ಯಾಟ್. ಎಸ್, ಎಲ್ಲ ಪ್ರಶ್ನೆಗಳು ಹಾಕ್ಕೊಡ್ತಾರೆ ಅಂತ ನಾನು ಹೇಳೋದಿಲ್ಲ, ಬಟ್ ಕೊಡ್ಬೋದಲ್ವಾ, ನಿಮಗೆ ಆ ಥರ ಪ್ರಶ್ನೆಗಳನ್ನ ಕೊಡ್ಬೋದಲ್ವಾ. ಸೊ ನೋಡೋಣ, VAO ಮತ್ತು PDO ಎಕ್ಸಾಮ್ ಸ್ಟ್ರಾಟಜಿ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈವನ್ KAS, ಓಕೆ, KASಗೆ ಈಗ 82 ದಿನ ಏನು ಉಳಿದಿದೆ. ಸೊ ಯಾವ ಥರ ನೀವು ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ನಾನು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಬೇಕು ಅಂತ ಇದೆ. ಸೊ 1-2 ದಿನದೊಳಗೆ ನಿಮಗೆ ಇವನ್ ಪುಸ್ತಕ ಓದೋದಾಗಿರ್ಬೋದು, KASಗೆ ಯಾವ ಬುಕ್ಸ್ ಓದೋದಾಗಿರ್ಬೋದು, ಎನಿವೆ ನಾನು ಅದ್ರ ಮೇಲೆ ಪುಸ್ತಕದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಆ ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈವನ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ಟೆಲಿಗ್ರಾಮಿಗೆ ಇನ್ನೂ ಜಾಯ್ನ್ ಆಗಿಲ್ಲ, ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ರಿ. ಅಲ್ಲಿ ಹಾಕಿರುವಂಥ ಮಟೀರಿಯಲ್ಸ್, ನ್ಯೂಸ್ ಪೇಪರ್ ಕಟ್ಟಿಂಗ್ಸ್, ವಿಡಿಯೋಸ್ ಏನು ಹಾಕ್ತಿದ್ದೀನೋ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ರಿ. ಓಕೆ, ಉಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಕೂಡ ನನ್ನ ಉದ್ದೇಶ ಆಗಿದೆ ಫ್ರೆಂಡ್ಸ್. ಅದಕ್ಕೆ ನನ್ನ ಕಡೆಯಿಂದ, ನಮ್ಮ ಟೀಮ್ದವ್ರ ಕಡೆಯಿಂದ ಏನೇನು ಉಪಯೋಗ ಆಗುತ್ತೆ ಅದನ್ನು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಏನೇನು ಮಾಡೋಕ್ಕಾಗುತ್ತೆ ನನ್ನ ಕಡೆಯಿಂದ ಮಾಡೋಕ್ಕೆ ರೆಡಿ ಇದ್ದೀನಿ. ಸೊ ನೀವು ಕೂಡ ಅದರ ಸದುಪಯೋಗವನ್ನು ಪಡ್ಕೋಬೇಕು. ಆಮೇಲೆ ಎಸ್ಸೆ ಪುಸ್ತಕವನ್ನು ಯಾರು ತೊಗೊಂಡಿಲ್ಲ, ಯಾರು ತೊಗೊಂಡಿದ್ದೀರಿ, ನಿಮಗೆ ಹೆಲ್ಪ್ ಆಗಿದೆ, ನಿಮ್ಮ ಫ್ರೆಂಡ್ಸ್ಗೂ ದಯವಿಟ್ಟು ಹೇಳ್ರಿ. ಓಕೆ, ನೋಡಿ, ಇಷ್ಟೆಲ್ಲ ತಿಂಗಳಾನ್ಗಟ್ಲೆ ನಾವು ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ, ಎಫರ್ಟ್ ಮಾಡಿದ್ದೀವಿ, ಅಂಥ ಒಂದು ಪುಸ್ತಕವನ್ನು ತಂದಿದ್ದೀವಿ. ಬಟ್ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ, ನೀವೇ ಹೇಳಿ, ಕರ್ನಾಟಕದೊಳಗೆ ಯಾರು ಮಾಡ್ತಿದ್ದಾರೆ ಅದನ್ನೆಲ್ಲ. ಓಕೆ, ಮಾಡ್ತಾ ಇಲ್ಲ ಫ್ರೆಂಡ್ಸ್, ಮಾಡೋದು ಇಲ್ಲ, ಅಷ್ಟು ಈಸಿ ಅಲ್ಲ. ಓಕೆ, ಸೊ ಇಷ್ಟೆಲ್ಲ ವರ್ಕ್ ಆಗ್ತಾ ಇದೆ ಅಂದರೆ, ನಿಮಗೆ ಉಪಯೋಗ ಆಗ್ತಿದೆ ಅಂದರೆ ನೀವು ಉಪಯೋಗ ತಗೊಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ. ನಿಮ್ಮ ಸಪೋರ್ಟ್ ಇಲ್ಲದೇನೆ ಸೊ ನಾವಿಲ್ಲ. ಓಕೆ, ನೀವು ಸಪೋರ್ಟ್ ಮಾಡಿದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. 100 ವಿಡಿಯೋಗಳನ್ನು ಯಾರು ಫ್ರೀಯಾಗಿ ಮಾಡಿದ್ದಾರೆ ಹೇಳಿ. ಒಂದು ವಿಡಿಯೋ ಮಾಡಲಿಕ್ಕೆ, ಒಂದು ಎಸ್ಸೆ ಮಾಡಲಿಕ್ಕೆ, ಒಂದು ಎಸ್ಸೆದ ಪಾಯಿಂಟ್ಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಐ ನೋ ಹೌ ಮಚ್ ಎನರ್ಜಿ ಇಟ್ ವಿಲ್ ಟೇಕ್.
ಓಕೆ, ಎಷ್ಟು ನಿಮ್ಮ ಶಕ್ತಿ ಅದಕ್ಕೆ ವ್ಯಯ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಭಾಳ ಸರ್ತಿ ಐತಲ್ಲ ಫ್ರೆಂಡ್ಸ್, ನನಗೆ ಪ್ರಬಂಧ ಗೊತ್ತಿದೆ, ಬಟ್ ಮಾಡಲಿಕ್ಕೆ ಮನಸ್ಸು ಬೇಕಲ್ವ. ನೂರಾರು ಪ್ರಬಂಧಗಳನ್ನು ನಾನು ಫ್ರೀಯಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಅದಕ್ಕೆ ಪ್ರಬಂಧ ಪುಸ್ತಕವನ್ನು ಯಾರೂ ತೊಗೊಂಡಿಲ್ಲ ಇನ್ನು. ನಾನು ಆಲ್ರೆಡಿ ನನ್ನ ನಂಬರ್ನ ಕೂಡ ಇಲ್ಲಿ ಹೇಳಿದ್ದೀನಿ. ಸೊ ಆರ್ಡರ್ ಮಾಡಿ ಪ್ರಬಂಧ ಪುಸ್ತಕವನ್ನು ತಗೊಳ್ರಿ. ಸೊ ತಗೊಂಡು ಇದನ್ನು ಓದಿ ಫ್ರೆಂಡ್ಸ್. ಓಕೆ, ನಿಮಗೂ ಕೂಡ ಜ್ಞಾನ ಬರುತ್ತೆ. ಸೊ ನಮಗೂ ಕೂಡ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇಂಥ ಪುಸ್ತಕಗಳಿಗೆ ನೀವು ದುಡ್ಡು ಖರ್ಚು ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ಫ್ರೆಂಡ್ಸ್. ಬಿಕಾಸ್ ನಿಮಗೆ ಇಲ್ಲಿ ಸಿಗುವಷ್ಟು ಜ್ಞಾನವನ್ನು ನಿಮ್ಗೆ ಯಾರು ಕೊಡ್ತಾರೆ ಫ್ರೆಂಡ್ಸ್? ಇವೆಲ್ಲದರ ಡೇಟಾ ಕೊಟ್ಟಿದ್ದೀವಿ, ಇವೆಲ್ಲ ಪ್ರಬಂಧಗಳನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆ, ಇದ್ರ ಮೂಲಕ ನಿಮ್ಗೆ ಏನಾಗುತ್ತೆ ಅಂದರೆ, ಲೈಕ್ ಯಾವ ಬೇಕಾದ ಪ್ರಬಂಧ ಕೇಳಿ ಅವರು ಬರಿಬೋದು. ದೇಶದ ಬೆಳವಣಿಗೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಾಮುಖ್ಯತೆ, ಇಲ್ಲಿನ ಪಾಯಿಂಟ್ನ ಸೈನ್ಸ್ ಪಾಪ್ಯುಲೇಷನ್ ಡೆವಲಪ್ಮೆಂಟ್ ಎಸ್ಸೆ ಏನು ಕೇಳಿದರೆ ಅದರೊಳಗೆ ನೀವು ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಹೀಗೆ ನೀವು ಬೇಕಾದಷ್ಟು ಮಟೀರಿಯಲ್ ಇದೆ. ಓಕೆ, ಇದು ಕ್ವಾಲಿಟಿ ಮಟೀರಿಯಲ್ ಇದೆ, ಇದನ್ನೇ ನೀವು ಉಪಯೋಗ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಮಾಡ್ಕೊಂಡಿದ್ದೆ ಆದರೆ ಡೆಫಿನೆಟ್ಲಿ ನೀವು ಮುಂಬರುವಂಥ KS ಮತ್ತು PSI ಪರೀಕ್ಷೆಯಲ್ಲಿ ಕೂಡ ಪಾಸ್ ಆಗ್ತೀರಿ. ಈವನ್ IAS ಎಕ್ಸಾಮಲ್ಲಿ ಕ್ವಶನ್ ಬಂದಿದೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಫ್ರೆಂಡ್ಸ್. ಓಕೆ, IAS ಪರೀಕ್ಷೆಯಲ್ಲಿ ಈ ಒಂದು ಪ್ರಬಂಧ ಬಂದಿದ್ದನ್ನು ನಾವು ಕಾಣ್ತೀವಿ. ಸೊ ಆದ್ದರಿಂದ ಇದ್ರ ಮೇಲೆ ನೀವು ನಂಬಿಕೆ ಇಟ್ಟು ಇಲ್ಲಿ ಕೊಟ್ಟಿರುವಂಥ ಜ್ಞಾನವನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೆ ಆದರೆ ಡೆಫಿನೆಟ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಫ್ರೆಂಡ್ಸ್. ನೋಡಿ, ಸಂತೋಷವು ಮೂಲತಃ ಮನಸ್ಥಿತಿಯಾಗಿದೆ, ಹೊರಗಿನಿಂದ ಬರುವುದಲ್ಲ. ಅದಷ್ಟೇ ಅಲ್ಲ, ಮುಂದಿನ ಯಾವ ಎಕ್ಸಾಮ್ ಒಳಗೂ ಬೇಕಾದ ಎಕ್ಸಾಮ್ ಒಳಗೂ ಕೂಡ ಇದು ಕೇಳ್ಬೋದು. ನೋಡಿ, ಇಲ್ಲೊಂದು ನಾನು ಪ್ರಬಂಧವನ್ನು ನೀಡಿದ್ದೀನಿ. ಯುದ್ಧವು ಶಾಶ್ವತ ಶಾಂತಿಗಾಗಿ ನಾವು ಪಾವತಿಸುವ ಅಂತಿಮ ಬೆಲೆಯಾಗಿದೆ. ಸಚ್ ಅ ಗ್ರೇಟ್ ಥಾಟ್. ಓಕೆ, ಸೊ ಯುದ್ಧವು ಶಾಶ್ವತ ಶಾಂತಿಗಾಗಿ ನಾವು ಪಾವತಿಸುವ ಅಂತಿಮ ಬೆಲೆಯಾಗಿದೆ. ಓಕೆ, ಸೊ ನಗರೀಕರಣ, ಉತ್ತಮ ಸಮಾಜ ನಿರ್ಮಾಣದಲ್ಲಿ ಸುಸ್ಥಿರ ಅಭಿವೃದ್ಧಿಗಳ ಬಗ್ಗೆ ಕೊಟ್ಟಿದ್ದೀವಿ. ಸುಸ್ಥಿರ ಅಭಿವೃದ್ಧಿಗಳನ್ನ ಎರಡು ಹಾಕಿ ನೀವು ಯಾವ ಬೇಕಾದ ಎಸ್ಸೆಗಳನ್ನ ಬರಿಬೋದು ಫ್ರೆಂಡ್ಸ್. ಕೃತಕ ಬುದ್ಧಿಮತ್ತೆ ಆಗಿರ್ಬೋದು, ವಾಟ್ ಎವರ್ ನ್ಯೂಸ್. ಓಕೆ, ಪ್ರಜಾಪ್ರಭುತ್ವದಲ್ಲಿ ಸಾಮಾಜಿಕ ಮಾಧ್ಯಮಗಳ ಪಾತ್ರ ಆಗಿರ್ಬೋದು. ನಿಮಗೆ ಯಾವ ಟಾಪಿಕ್, ಓಕೆ 50 ಟಾಪಿಕ್, ಒಂದು ಇದೇ ಟಾಪಿಕ್ಕಿಂದ ನಿಮಗೆ ಎಕ್ಸಾಮ್ ಒಳಗೆ ಡೈರೆಕ್ಟಾಗಿ ಕ್ವಶನ್ ಬರ್ಬೋದು. ಇಲ್ಲ ಅಂದರೆ ಈ ಒಂದು ಪಾಯಿಂಟ್ಸ್ಗಳನ್ನು ಹಾಕಿ ನೀವು ಬೇರೆ ಟಾಪಿಕ್ಗಳನ್ನು ಕೂಡ ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ಆದ್ದರಿಂದ ಪ್ರಬಂಧ ಪುಸ್ತಕ ಯಾರು ತೊಗೊಂಡಿಲ್ಲ ಇನ್ನು ತಗೊಳ್ರಿ. ಮುಂದಿನ PSI ಪರೀಕ್ಷೆಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಸೊ ನೀವು ಈಗಿನಿಂದನೇ ಪ್ರಬಂಧ ಬರೆಯೋದನ್ನು ಪ್ರಾರಂಭ ಮಾಡಿರಿ. ಎಸ್, ನಾನು ಈಗಿಂದನೇ ಯಾವ ಥರ ನೀವು ಪ್ರಿಪರೇಷನ್ ಮಾಡಬೇಕು, PSI ಎಕ್ಸಾಮ್ಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ನನಗಿದೆ. ಎಷ್ಟು ಜನರಿಗೆ ಆ ವಿಡಿಯೋ ಬೇಕು ಅಂತ ಅನಿಸುತ್ತೆ, ಓಕೆ, ಅವರೆಲ್ಲರೂ ಕಮೆಂಟ್ ಹಾಕ್ರಿ. ಸೊ ಅದರ ಮೇಲೆ ನೋಡಿಕೊಂಡು ನಾನು PSI ಮೊದಲು ಮಾಡಬೇಕು ಅಥವಾ KS ಮೊದಲು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಫ್ರೆಂಡ್ಸ್. ಬಟ್ ಮಾಡ್ಲಿಕ್ಕಂತೂ ನಾನು ರೆಡಿ ಇದ್ದೀನಿ. ಯಾವ್ದು ಮೊದಲು ಬೇಕು ಅಂತ ನೀವು ನನಗೆ ಹೇಳ್ರಿ. ಎಸ್, ಇನ್ನೂ ಒಂದು ಎಸ್ಸೆ ಉಳಿತು, ದಟ್ ಈಸ್ ರಿಲೇಟೆಡ್ ಟು ಗವರ್ನರ್. ಓಕೆ, ಗವರ್ನರ್ ಕುರಿತಾಗಿರುವಂಥ ಒಂದು ಎಸ್ಸೆ ಉಳಿದಿದೆ, ಅದನ್ನು ಕೂಡ ನಾನು ನಿಮಗೆ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಸೊ ಕೇಂದ್ರ ಮತ್ತು ರಾಜ್ಯದ ನಡುವಿನ ಒಂದು ಸಂಬಂಧ ಕರೆಕ್ಟ್ ಆಗಿರಲಿಕ್ಕೆ ಹೆಂಗೆ ಗವರ್ನರ್ ಕಾರಣ ಆಗ್ತಾರೆ ಅಂತ ಒಂದು ಎಸ್ಸೆ ಏನಿದೆ ಅದನ್ನು ಮಾಡಿ ಹೇಳ್ತೀನಿ. ಆ್ಯಂಡ್ ಸೈನ್ಸ್ ಪಾಪ್ಯುಲೇಷನ್ ಆ್ಯಂಡ್ ಗ್ರೋತ್ ಕೂಡ ಒಂದು ಎಸ್ಸೆ ಇದೆ, ಡೆಫಿನೆಟ್ಲಿ ಅದನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಮುಂದಿನ PSI ಎಕ್ಸಾಮ್ಗೆ ಓದಲಿಕ್ಕೆ ನಿಮಗೆ ಸ್ಟ್ರಾಟಜಿ ಬೇಕು ಅಂದರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ನೀವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈವನ್ KS ಪರೀಕ್ಷೆ ಬಗ್ಗೆ, KS ಎಕ್ಸಾಮ್ಗೆ ಏನೇನೆಲ್ಲ ಓದ್ಬೋದು, ಏನೇನೆಲ್ಲ ಮಾಡ್ಬೋದು ಅಂತ ನಾನು ಒಂದು ಡೀಟೇಲ್ಡ್ ವಿಡಿಯೋನ ಮಾಡ್ತೀನಿ. ಓಕೆ, ಸೊ ಎಷ್ಟು ಜನ ಆಸ್ಪಿರೆಂಟ್ KS ಪ್ರಿಪೇರ್ ಮಾಡೋರು ಇದ್ದೀರಾ ನೀವು ಕೂಡ ಹೇಳಿ. ನಾನು ಹೀಗೇನೆ ಡೀಟೇಲ್ ಆಗಿ ಹೇಳಿದ್ದೀನಿ, ನೀವು ಫಾಲೋ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಬಿಕಾಸ್ ಇದನ್ನೆಲ್ಲ ವಿಚಾರ ಮಾಡಿ ಯಾವ ಥರ ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳೋದು. ನಾನು ಈ KS ಬ್ಯಾಚು, PSI ಬ್ಯಾಚು, ಈವನ್ UPSC IAS ಬ್ಯಾಚಸ್ಗಳಿಗೂ ಕೂಡ ನಾನು ಕ್ಲಾಸ್ಗಳನ್ನು ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಸ್ಟೂಡೆಂಟ್ಸ್ಗಳಿಗೆ ಟೀಚ್ನ ಮಾಡ್ತೀನಿ. ಸೊ ನನಗೆ ಈ ಪರೀಕ್ಷೆಗಳ ಬಗ್ಗೆ ಡೆಫಿನೆಟ್ಲಿ ಸರಿಯಾದಂಥ ಒಂದು ಮಾಹಿತಿ ಇದೆ, ಜ್ಞಾನ ಇದೆ, ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ನನ್ನ ವಿಡಿಯೋನ ನೋಡಿ ನೀವು ಒಂದು ಸರ್ತಿ, ಆ್ಯಂಡ್ ದೆನ್ ಓನ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. UPSC IAS ಪರೀಕ್ಷೆಯಲ್ಲಿ ಕೇಳಲಾದಂಥ ಒಂದು ಎಲ್ಲ ಎಸ್ಸೆಗಳನ್ನು ಮಾಡಿದ್ದೀನಿ ನಾನು. ಓಕೆ, ಎಲ್ಲ ಎಸ್ಸೆಗಳನ್ನು ಕನ್ನಡದೊಳಗೆ ಮಾಡಿದ್ದೀನಿ. ನೀವು ನೋಡಿ ಯಾರು ಮಾಡಿದ್ದಾರೆ ಹೇಳಿ ಫ್ರೆಂಡ್ಸ್. ಕರ್ನಾಟಕದೊಳಗೆ ಯಾವ ಯೂಟ್ಯೂಬ್ನಲ್ಲಿ ಯಾರ ಚಾನಲಲ್ಲಿ ಮಾಡಿದ್ದಾರೆ, ನೀವು ಉಪಯೋಗ ತಗೊಳ್ತಾ ಇಲ್ಲ, ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅವ್ರನ್ನ ಶೇರ್ ಮಾಡ್ತಾ ಇಲ್ಲ, ಅವಕ್ಕೆ ನೋಡಿ ವ್ಯೂಸ್ ಎಷ್ಟು ಬಂದಿದ್ದಾವೆ. ಓಕೆ, ನೋಡಿ ಜ್ಞಾನಕ್ಕೆ ನನಗನ್ಸುತ್ತೆ ಅಷ್ಟು ಡೀಪಾಗಿ ಯಾರು ಹೇಳ್ತಾರೆ ಅದಕ್ಕೇನು ಬೆಲೆನೇ ಇಲ್ಲ. ನಿಮಗೆ ಮೇಲಿಂದ ಹೇಳಬೇಕು. ಈಗ ಎಕ್ಸಾಮ್ ಸರಿ ಆಗಲಿಲ್ಲ ಅಂದರೆ ಅಳ್ಕೋತ್ಕೊಂಡಿರ್ತೀರಿ, ಬಟ್ ನಾನು ಹೇಳ್ತಿರುವಾಗ ನೀವು ಕೇಳೋದಿಲ್ಲ.
ಓಕೆ, ಲೆಟ್ ಇಟ್ ಬಿ. ನೋಡಿ, ಅದು ನಿಮಗೆ ಬಿಟ್ಟಂಥ ವಿಚಾರ. ಸೊ ನೀವು ಸ್ಪ್ರೆಡ್ ಮಾಡಿ, ಆಮೇಲೆ ಅವ್ರನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಸೊ ಒಂದು ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂದರೆ, ನಾವು ಇದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರ್ತೀವಿ ಫ್ರೆಂಡ್ಸ್. ಸೊ ಅದರ ಉಪಯೋಗವನ್ನು ನೀವು ತಗೊಳ್ಬೇಕು ಅಂತ ನನಗನ್ಸುತ್ತೆ. ಸೊ ಇಟ್ಸ್ ಓಕೆ, ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋದ ಮೂಲಕ ಭೇಟಿ ಆಗ್ತೀನಿ. PSI ಮೊದಲು ಬೇಕೋ ಆರ್ KS ಮೊದಲು ಬೇಕೋ ಅನ್ನೋದನ್ನು ನೀವು ನನಗೆ ಹೇಳಿ, ಅದ್ರ ಮೇಲೆ ನಾನು ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್, ಟೇಕ್ ಕೇರ್.